ಯಾರು ದೀಕ್ಷೆ ಕೊಟ್ಟಾರ ನಿಮಗೆ? ಅಮ್ಮನ ಕಡೆ ದೀಕ್ಷೆ ಆಗೈತಿ, ರೊಟ್ಟಿ ಮಾಡಕ್ ಬರ್ತೈತಿ. ಈ ಅಪ್ಪ ರೊಟ್ಟಿ ಮಾಡೋದು ಬರ್ತೈತಿ. ಬಟ್ ನಾವು ದೀಕ್ಷೆ ಆಗಿಲ್ಲ ಅದು, ಹೌದ್ರಿ? ಅಲ್ಲಿಂದ ಈ ಜಯಂತ ಈಗ ಬರೀತಾನೆ, ಹೌದಲ್ಲ? ಅವ್ನು ದೀಕ್ಷೆ ಆಗಿತ್ತು, ಅವ್ರ ಗುರುಗಳ ಕಚೇರಿ ಈ ರೊಟ್ಟಿ, ಹೌದಲ್ಲ? ಹೆಂಗ್ ಪ್ರತಿಯೊಂದಕ್ಕೂ ದೀಕ್ಷೆ ಇಲ್ಲ. ಮನ್ಯಾಗ ಕಸ ಹೊಡಿತೀವಿ, ಕಸ ಹೊಡಿ ದೀಕ್ಷೆ ಆಗೈತಿ, ಹೌದಲ್ಲ? ಏನ್ ಟೇಲರಿಂಗ್ ಅದು ಏನು ಮಾಡ್ತೀವಿ? ಟೇಲರಿಂಗ್ ಮಾಡ್ತೀವಿ. ಟೇಲರಿಂಗ್ ನೀವು ಮಾಡೋ ಮತ್ತೊಬ್ರು ಯಾರಿಗೆ ಮಾಡಕ್ ಬರೋಲ್ಲ, ಯಾಕೆ? ಅದ್ರ ದೀಕ್ಷೆ ಆಗೈತಿ, ಏಕ ಅದ್ರ ದೀಕ್ಷೆ. ಹಂಗ ಈ ಲಿಂಗ ದೀಕ್ಷೆ ಅಂದ್ರೆ ಲಿಂಗದ ಬಗ್ಗೆ ತಿಳುವಳಿಕೆ ತಗೊಳ್ರೆ ಲಿಂಗ ದೀಕ್ಷೆ. ಈಗ ಏನಪ್ಪಾ ಏನು ಇದ್ರ ಬಗ್ಗೆ ತಿಳುವಳಿಕೆ ತಗೊಳ್ರೆ ಲಿಂಗ ದೀಕ್ಷೆ. ಲಿಂಗ ಅಂದ್ರೆ ಮತ್ತೇನು ಬೇರೆ ಅಲ್ಲ, ಲಿಂಗ ಅಂದ್ರೆ ಮತ್ತೇನು ಬೇರೆ ಅಲ್ಲ, ದೇವರ. ಲಿಂಗ ಅಂದ್ರೆ ಏನ್ರಿದು? ದೇವರು. ದೇವರ ಏಯ್ ದಡ. ಲಿಂಗ ಅಂದ್ರೆ ಏನ್ರಿದು? ದೇವರು. ದೇವ್ರ ಹೆಂಗಂದ್ರೆ ಜಗತ್ತು ವ್ಯಾಪಿ ಆಗ್ಯಾನ. ಈ ಭೂಮಿ ಯಾರು ಸುತ್ತ ಹಾಕೈತ್ರಿ? ಸೂರ್ಯ ಸುತ್ತ ಹಾಕ್ತೈತಿ. ಈ ಸೂರ್ಯ ಹಿಂಗ್ ತನ್ನ ಈ ಎಲ್ಲ ಇಂಥ ಭೂಮಿ ಅಂತ 9 ಗ್ರಹಗಳು ತಗೊಂಡು ಹಿಂಗ್ ಮತ್ತು ಒಂದಕ್ಕೊಂದು ಸುತ್ತಾಗ್ತಾವ. ಇಂಥ ಕೋಟಿ ಗಟ್ಟಲೆ ಸೂರ್ಯ ಅದಾವ್ರಿ ನಮ್ ಗ್ಯಾಲಕ್ಸಿ ಒಳಗೆ. ಇವೆಲ್ಲ ಕೂಡಿ ಹೊರ ಕಳಿಸ್ಬಿಡ್ರಿ ನಾನು. ಹೊರ ನೋಡಿ, ಒಂದ್ ಸ್ವಲ್ಪ ತಿಳ್ಕೊಬೇಕು. ಇವೆಲ್ಲ ಕೂಡಿ ಒಂದು ಮತ್ತೊಂದು ಇಂಥ ಸಾವಿರಾರು ಕೋಟಿ ಗಟ್ಟಲೆ ಗ್ಯಾಲಕ್ಸಿಗಳು ಕೂಡಿ ಒಂದಕ್ಕೊಂದು ಸುತ್ತ ಹಾಕ್ತಿರ್ತಾವ್ರಿ. ಅವು ಅಂಥವು ಸಾವಿರಾರು ಕೋಟಿ ಗ್ಯಾಲಕ್ಸಿಗಳು ಕೂಡಿದಾಗ ಒಂದು ಕ್ಷೀರಪಥ ಅಂತಾರ, ಅಂತರ್ಗಂಗೆ ಅಂತಾರ. ಹಿಂಗೆ ಜಗತ್ತು ವಿಶಾಲ ಐತಿ. ಇದು ಒಟ್ಟು ಎದ್ರೊಳಗೆ ಐತಪ್ಪ ಅಂದ್ರೆ ಆ ದೇವ್ರ ಒಳಗೈತಿ. ಆ ದೇವ್ರಂದ್ರೆ ಮತ್ತೊಂದು ಏನಲ್ಲ, ದೇವ್ರಂದ್ರೆ ಒಂದು ಶಕ್ತಿ. ದೇವ್ರಂದ್ರೆ ಏನ್ರಿವ? ಒಂದು ಶಕ್ತಿ. ಆ ದೇವ್ರಂದ್ರೆ ಒಂದು ಶಕ್ತಿ ಇರೋದು. ಆ ಶಕ್ತಿ ಏನ್ ಮಾಡ್ತೈತಿಪ್ಪ ಅಂದ್ರ ಇಟ್ಟು ದೊಡ್ಡ ಐತಲ್ರಿ ಶಕ್ತಿ, ಎಲ್ಲಾನು ನೋಡ್ತೈತಿ. ಅದು ಯಾರು ಏನ್ ಮಾಡಾಕ್ತಾರ ಎಲ್ಲಾನು ನೋಡ್ತಿರ್ತೈತಿ. ಮತ್ತ ನಾವ್ ಏನ್ ಹೇಳ್ತೀವಿ ಎಲ್ಲಾನು ಕೇಳ್ಕೊತೈತಿ. ನಾವ್ ಏನ್ ರಿಕ್ವೆಸ್ಟ್ ಮಾಡಿದೇವ್ ಅದು ಕೊಡ್ತೈತಿ ನಮಗೆ. ಆ ಶಕ್ತಿ ಐತಲ್ರಿ ಅದು, ನಾವ್ ಏನ್ ಕೇಳಿದ್ರು ಕೊಡ್ತೈತಿ. ಈ ಶಕ್ತಿಗೆ ಏನಂತಾರ ಅಂತಂದ್ರ ಇವರು ಹಿಂದನವರು ಪರಮಾತ್ಮ ಅಂದ್ರು, ಬ್ರಹ್ಮ ಅಂದ್ರು, ಪರಬ್ರಹ್ಮ ಅಂದ್ರು. ಕ್ರಿಶ್ಚಿಯನ್ರು ಅದಕ್ಕೆ ಏನಂದ್ರು? ಗಾಡ್ ಅಂದ್ರು. ಮುಸಲ್ಮಾನರು ಅಲ್ಲ ಅಂದ್ರು. ಇದಕ್ಕ ನಮ್ ಬಸವಣ್ಣನವ್ರು ಏನಂದ್ರು? ಲಿಂಗ. ಹೌದಲ್ಲ? ದೇವ್ರ ಹೆಂಗದ? ಇಷ್ಟು ದೊಡ್ಡ ದೇವ್ರ ಅದನ್ನ ಇಲ್ಲಕ್ಕವ್ರೆ. ಆರ ಹೆಂಗದನಂದ್ರ ಕಣ್ಣಿಗೆ ಕಾಣಂಗಿಲ್ಲ, ಕೈಯಾಗ ಹಿಡಿಬೇಕಂದ್ರ ಸಿಗಂಗಿಲ್ಲ, ಕಣ್ಣಿಗೆ ಕಾಣಂಗಿಲ್ಲ. ಆರೆಲ್ಲ ಹೇಳ್ತೆಲ್ಲ ಕೇಳ್ತೈತಿ. ನಾವೇನ್ ಹೇಳ್ತೀವಿ, ನಾವೇನ್ ಬೇಡ್ಕೋತೇವು, ನಾವೇನ್ ಹೇಳ್ತೀವಿ ಎಲ್ಲ ಕೇಳ್ತಾನ. ನಾವ್ ಮಾಡೋದೆಲ್ಲ ನೋಡ್ತಾನ. ಮತ್ತೆ ಏನು ನಮ್ ಬೇಡಿದ್ರೆ ಕೊಡ್ತಾನ. ಆ ಶಕ್ತಿ ನಮ್ಗೆಲ್ಲ ಕೊಡ್ತೈತಿ. ಆ ಶಕ್ತಿಯ ಒಂದು ಅಂಶನೇ ಎಲ್ಲೈತಂದ್ರ ನಮ್ಮ ಒಳಗೈತಿ. ಆ ಶಕ್ತಿಯ ಒಂದು ಅದು ಪರಮಾತ್ಮ. ಅದ್ರೊಳಗಿನ ಒಂದು ಅಂಶನೇ ಐತಿಲ್ಲ, ಇದ್ರೊಳಗೈತಲ್ಲ, ಇದಕ್ಕೇನಂತಾರ? ಆತ್ಮ ಅಂತಾರ. ಅದು ಆತ್ಮ ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ. ಅಂದ್ರೆ ಜ್ಯೋತಿ ಒಂದು ಸಣ್ಣದ ಇದು ಸತಿ ಇಲ್ಲಿ ದೀಪ ಐತಿ, ಇಷ್ಟ ಐತಿ. ಅಲ್ಲಿ ಗ್ಯಾಸಿನ ಅಂತಕ ಇಟ್ಟು ದೊಡ್ಡದು ಇರ್ತೈತಿ. ಅವು ಬೇರೆ ಬೇರೆ ಅಂತಂದ್ರ ಇಲ್ಲ, ಇದು ಅದೇ ಕೆಲಸ ಮಾಡ್ತೈತಿ, ಅದು ಅದೇ ಕೆಲಸ ಮಾಡ್ತೈತಿ. ಇದನ್ನ ಅಷ್ಟು ದೊಡ್ಡ ಮಾಡ್ಬೋದಲ್ರಿ, ಹೌದಲ್ರಿ? ಹಂಗ ದೇವ್ರು ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ. ಅಂತ ನಿರಾಕಾರವಾದ ದೇವ್ರನ್ನ ಪೂಜೆ ಮಾಡಬೇಕು, ಅವ್ನಿಗೇನು ಪ್ರಾರ್ಥನೆ ಮಾಡಬೇಕು, ಅವನ ನಾವು ರಿಕ್ವೆಸ್ಟ್ ಮಾಡಬೇಕು, ನಮ್ಮ ಪ್ರೀತಿಯ ನಾವು ಸಲ್ಲಿಸ್ಬೇಕು. ಹೆಂಗೆ ಮಾಡ್ಬೇಕಂದ್ರೆ ಸಾಕಾರ ರೂಪದೊಳಗೆ ತಗೋಬೇಕು. ಈಗ ನಾವು ಹೆಣ್ಮಕ್ಳು ಹೊಟ್ಲಿದ್ರಿ ಈ ಜಯಂತ್ ನಿಮ್ಮ ಮಗನೇ ಅಲ್ರಿ, ಜಯಂತನ ಹೊಟ್ಲಿದ್ದಾಗ ಅವ್ನು ಜಯಂತಿಗೇನು ಮುದ್ದು ಮಾಡಕ್ ಬರ್ತೈತ್ರಿ, ಅವ್ನಿಗೆ ಜಳಕ ಮಾಡ್ಸಕ್ ಬರ್ತೈತಿ, ಬಟ್ಟೆ ಉಳ್ಸಕ್ ಬರ್ತೈತಿ, ಅವ್ನಿಗೆ ಏನು ಮಾಡಕ್ ಬರೋದಿಲ್ಲ. ಯಾಕಂದ್ರೆ ಅದು ಒಳಗೈತಿ. ಅದು ಹೌದಲ್ಲ? ನಿರಾಕಾರ ಐತೆ. ನಮ್ಮ ಆಕಾರಕ್ಕೆ ಬರೋದು. ನಮ್ಗೆ ಪ್ರತ್ಯಕ್ಷ ನಮ್ಮ ಕಣ್ಣು ಮುಂದೆ ಬರ್ತಂದ್ರೆ ಅವಾಗ ಚಲೋ ಅವ್ನಿಗೆ ಎರಿಯೋದು, ಜಳಕ ಮಾಡಿಸೋದು, ಉಣಿಸೋದು, ತಿನ್ಸೋದು, ಸಿಟ್ಟಿಗೋದು ಒಂದು ಕಪಾಳ ಕೊಡೋದು ಎಲ್ಲ ಚಲೋ ಆಗ್ತದಿಲ್ರಿ ಅದು, ಹೌದು? ಅದಕ್ಕೆ ಆ ನಿರಾಕಾರವಾದಂಥ ದೇವ್ರನ್ನ ಸಾಕಾರ ರೂಪದಾಗ ತರಬೇಕಂತೇಳಿ ಹಿಂದಕ್ಕಿನವ್ರನ್ನೆಲ್ಲ ಇವ್ರ ಪ್ರಯತ್ನ ಮಾಡ್ಯಾರ್ರಿ. ಹಿಂದಕ್ಕಿನವ್ರ ಪ್ರಯತ್ನ ಮಾಡಿ 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 ಎಲ್ಲಿ ತಪ್ಪ್ಯಾರಪ್ಪ ಅಂತಂದ್ರೆ, ಹಿಂದಕ್ಕಿನವ್ರು ಏನು ವಿಚಾರ ಮಾಡಿದ್ರು, ಈ ಜಗತ್ತಿನೊಳಗೆ 84 ಲಕ್ಷ ಜೀವಿ ಇದಾವೆ. 84 ಲಕ್ಷ ಜೀವಿ ಒಳಗೆ ಭಾಳ ಶಾಣೆ ಜೀವಿ ಯಾರಪ್ಪ ಅಂದ್ರೆ ಈ ಮನುಷ್ಯ. ನಾವೇ ಶಾಣೆ ಅದೇವು. ಹೆಂಗೆ ಅನ್ಕೊಂಡೇವು ಜಗತ್ತಿನ ನಾವೇ ಶಾಣೆ ಅದೇವು. ದೇವ್ರು ಹೆಂಗೆ ಅದನ್ನ ನಮ್ಗತ್ಲೆ ಅದನ್ನ ತಿಳ್ಕೊಂಡು ನಮ್ಮಂಥದ್ದೇ ಆಕಾರ ಮಾಡ್ಬಿಟ್ಟೆವು. 2 ಕೈಯ, 2 ಕಣ್ಣು, ತಲೆ, ಕಾಲ, ಮೂಗು ಮಾಡಿ ಏನೋ ಆಕಾರ ಮಾಡಿದ್ವು. ಮಾಡಿದ್ರೆ ಮತ್ತವ್ರು ಏನಾದ್ರು ಇಂಥವ್ರು ಬಂದು ದೇವ್ರಂದ್ರೆ ಮತ್ತೆ ನಮ್ಗೆ ಶಕ್ತಿ ಹೆಚ್ಚಿಗಿರ್ತೈತಿ, ಇನ್ನೊಂದು 2 ಕೈ ಕೊಡ್ರಿ ಎಕ್ಸ್ಟ್ರಾ ಅಂದ್ರೆ. 2 ಕೈ ಇದ್ರೆ ಇನ್ನೊಂದು 2 ಕೈ ಎಕ್ಸ್ಟ್ರಾ ಕೊಟ್ಟರು, ಈ ಕಡೆ ಒಂದು 2 ಕೊಟ್ಟರು. ಮತ್ತೆ ನಮ್ಗೆ ಏನು ಬೇಕು, ಯಾವ ಎಲ್ಲೇ ಹೊಂಟ್ರೆ ನಮ್ಮ ಕೈ ಒಂದು ಆಯುಧ ಇರ್ತಾವೆ. ಈಗೆಲ್ಲ ಅದು ಹೊರಗೆ ಕಳ್ಸ್ರಿ. ಅದನ್ನ ಎಲ್ಲರ ಕೈ ಹಿಂದಕ್ಕೆ ಬಡಿಗೆ ಹಿಡ್ಕೊಂಡು ತಿರ್ಗಾಡ್ತಿದ್ರು, ಕತ್ತಿ ಹಿಡ್ಕೊಂಡು ತಿರ್ಗಾಡ್ತಿದ್ರು, ಆಯುಧಗಳು ಹಿಡ್ಕೊಂಡು ತಿರ್ಗಾಡ್ತಿದ್ರು. ಈಗೇನು ಇಲ್ಲ, ಸ್ವತಂತ್ರ ಐತ್ರಿ. ಸ್ವತಂತ್ರ ಭಾರತ. ಪೊಲೀಸರು ಎಲ್ಲರೂ ಕಾಯ್ತಿರ್ತಾರೆ, ಎಲ್ಲರೂ ನಮ್ಮ ರಕ್ಷಣೆ. ಹಿಂದಕ್ಕೆ ಎಲ್ಲಿ ಹೊಂಟ್ರು ಏನೋ ಒಂದು ಆಯುಧ ಇಟ್ಕೊಂಡು ಹೋಗ್ತಿದ್ರು. ಅದಕ್ಕೆ ದೇವ್ರಿಗೆ ಒಂದು ಆಯುಧ ಕೊಡ್ಬಿಟ್ಟು ಅವಾಗ ಒಂದು ಡಮರುಗ ಕೊಟ್ಟರು, ಕತ್ತಿ ಕೊಟ್ಟರು, ಕುಡುಗೋಲು ಕೊಟ್ಟರು, ಹಿಂಗೇನೇನೋ ಆಯುಧಗಳನ್ನು ಕೊಟ್ಟರು. ಮತ್ತು ಅವ್ರಿಗೆ ತಿರುಗಾಡಕತ್ತೇಳಿ ಏನೇನೋ ಅವಾಗೆಲ್ಲ ಹೆಂಗ ಕಾಟ್ಲೆ ಎತ್ತಿನ ಮೇಲೆ ತಿರುಗಾಡ್ತಿದ್ರು. ಬಡವರು ಎತ್ತಿನ ಮೇಲೆ, ಶ್ರೀಮಂತರು ಕುದುರೆ ಮೇಲೆ,
ಅದಕ್ಕಿಂತ ಇದ್ದರು ಸ್ವಲ್ಪ ಎತ್ತಿನ 4-5 ಮಂದಿ ಕೂಟ್ ಹೊಂಟ್ರಿ ಎತ್ತಿನ ಗಾಡಿ ಒಳಗೆ ಹೋಗುದು ಹಿಂಗೆಲ್ಲ ಪತ್ತಿದ್ವಲ್ರು. ಅದಕ್ಕೆ ಎದ್ರ ಮೇಲೆ ಕೊಟ್ಟರು ಅವಂಗೊಂದು ಕೊಟ್ರು, ಅವಂಗೊಂದು ಎತ್ತ ಕೊಟ್ಟರು. ಮತ್ತು ಅಲ್ಲಿಂದ ಮತ್ತೊಂದು ದೇವ್ರಿಗೆ ಏನು ಕೊಟ್ಟರು, ಒಂದು ಸಿಂಹ ಕೊಟ್ಟರು, ಒಂದಕ್ಕೆ ಏನು ಕೊಟ್ಟರು, ಕುದುರೆ ಕೊಟ್ಟರು. ಹಿಂಗೇನೇನು ಮಾಡಿ ನಮಗತಿನ ಆಕಾರ ಮಾಡಿ ಮಾಡಿ ಈ ಎಲ್ಲ ಆಕಾರ ಹೋದ ತಂದು ಇದನ್ನ ದೇವ್ರ ಅಂತ ಪೂಜೆ ಮಾಡ್ಕೊತ ಹೊಂಟ್ರು. ಕೆಲವೊಬ್ರು ಏನಂದ್ರು, ಇದು ನಮ್ಮ ಅವ್ವ ಐತಲ್ಲ, ನಮ್ಮ ಅವ್ವ ನನ್ನ ಬೆಳವಣಿಗೆ ಸರಿ ನಾನು ಭಾಳ ಕಷ್ಟಪಟ್ಟೈತಿ. ಆ ದೇವ್ರಂದ್ರೆ ಅವ್ವನೇ, ಅವ್ವ ಬೇರೆ ಅಲ್ಲ ದೇವ್ರ ಬೇರೆ ಅಲ್ಲ. ಅದಕ್ಕೆ ನಾನು ನಮ್ಮ ಅವ್ವನೇ ದೇವ್ರ ತಿಳ್ಕೊಂಡು ಅವನೇ ಪೂಜೆ ಮಾಡಿ ಅವ್ವ ಹೋಗೋಣೇನಾಯ್ತು ದೇವ್ರಂದ್ರೆ ಅದು ಹೆಣ್ಣು ದೇವ್ರ ತಿಳ್ಕೊಂಡು ಹೆಣ್ಣ ಪೂಜೆ ಮಾಡಕ್ಕೆ ಅಂದ್ರೆ ದೇವಿ ಆರಾಧಕರಾದ್ರೆ. ಅಲ್ಲಿ ಕೆಲವೊಬ್ರು ಏನಂದ್ರು, ನಮ್ಮ ಅಪ್ಪ ಐತರ ನಮ್ಮ ಸರಿ ಭಾಳ ದುಡ್ದೈತಿ, ನಮ್ಮ ಮನೆ ಸರಿ ಭಾಳ ದುಡ್ದೈತಿ, ನಮ್ಮ ಅವ್ವ ಏನು ಬರೀ ಸುಮ್ಮನೆ ಅಟ್ಟೆ ಮಾಡಿರ್ತ ಇವ್ರು ಮಾಡಕತ್ರು. ಅಂದ್ರೆ ಇವ್ರು ಏನಾದ್ರು ಗಂಡ ದೇವ್ರ ಪೂಜೆ ಮಾಡಕತ್ರು, ಹೆಣ್ಣು ದೇವ್ರ ಪೂಜೆ ಮಾಡಕತ್ರು, ಎರಡಕ್ಕೂ ಕೂಡಿ ಪೂಜೆ ಮಾಡಕತ್ರು. ಹೀಗೆಲ್ಲ ಹಿಂಗೆ ನೋಡ್ಕೊತ ಮುಂದೆ ಬಂದಂಗೆ ಹಾಕತ್ ಏನು ಹಾಕತ್ರಿ. ಮುಂದೆ ಬರೋಂಥ ವಿದ್ಯಾವಂತರ ಬುದ್ಧಿವಂತರ. ನಾನು ಲಗ್ನ ಆಗಿದ್ದೇವೆ, 4 ವರ್ಷದಿಂದ ನಮ್ಮ ಲಗ್ನ ಆಗೈತಿ. ಮತ್ತೆ ಈಗ ಮಕ್ಕಳದು ಮತ್ತೆ ದೇವ್ರಿಗೇನು ಮತ್ತೆ ದೇವ್ರನ್ನ ಒಂದು ಹೆಣ್ಣು ಒಂದು ಮಾಡ್ಯಾರ, ಗಂಡು ಒಂದು ಮಾಡಿಬಿಟ್ರು. ಅಂದ್ರೆ ಒಬ್ರು ಮಾಡಿ ಮತ್ತೆ ಇವಕ್ಕೂ ಮಕ್ಕಳು ಆಗ್ಬೇಕಲ್ಲ, ಅವಕ್ಕೊಂದು ಗಣಪತಿ, ವಿಷ್ಣು, ಅವೇನತ್ತಾರ್ರಿ ಗಣಪತಿ, ಸುಬ್ರಹ್ಮಣ್ಯ ಹಿಂಗೇನು ಹಿಂಗೆ ಏನೇನೋ ಸುಡುಗಾಡು 108 ಅವಕ್ಕೂ ಒಂದೊಂದು ಮಕ್ಳು ಹುಟ್ಟಿಸಿದ್ದು ಮತ್ತೆ ಮಕ್ಳು ಹುಟ್ಟಿಸಿದ್ದು ಆಟಿಕೆ ಬಿಡ್ತಾರನ್ರಿ. ಮತ್ತೆ ನಮ್ಮ ಮನೆಗೆ ಹೆಂಗ ವಾಚ್ಮನ್ ಅದಾರ, ಹಾಲು ತಂದು ಹಾಕೋರು ಅದಾರ, ಹೌದಲ್ರಿ, ಕಾಯಿಪಲ್ಲೆ ತಂದು ಕೊಡೋರು ಅದಾರ, ಹಿಂಗೆಲ್ಲ ಅದಾರ. ಹಿಂಗೆ ದೇವ್ರುಗಳ್ನು ಮಾಡಕತ್ರು. ಈಗ ಏನೋ ಒಂದು ಸಮಸ್ಯೆ ಬರ್ತಂದ್ರೆ ನಮ್ಗೆ ಏನು ಹೇಳ್ತಾರ ಕಚ್ಚೋಳು, ಆ ಇರ್ಬೋದ್ರು ಹೋಗೋ ಎಲ್ಲ ಎಲ್ಲ ಇದು ಯಜ್ಞ ಹಾ ಮಾಡಿ ಬಾ ಅಂತ ದಕ್ಷಿಣ ಹೋಗಿ ಯಜ್ಞ ಹಾ ಮಾಡಿ ಬಂದು. ಹಂಗೆ ನಾವು ಇಲ್ಲಿ ಹೇಳ್ತೇವ, ಹೋಗೋ ಒಂದೆರಡು ಕೊಟ್ಟು ಬಾ, ಒಂದೆರಡು ಹೊಡೆದು ಬಾ ಅಂತ ಹೇಳ್ತೇವ್ರಿ. ಹಂಗೆ ಇವರು ಎಲ್ಲ ದೇವ್ರುಗಳಿಗೆ ಆಳುಗಳನ್ನು ತಯಾರು ಮಾಡಿದ್ರು. ಇವೆಲ್ಲ ಆಳುಗಳು ತಯಾರು ಮಾಡಿ ಇವ್ರು ಪೂಜೆ ಮಾಡಕತ್ರು, ಅದನ್ನು ಪೂಜೆ ಮಾಡಕತ್ರು, ಇವ್ರು ಪೂಜೆ ಮಾಡಕತ್ರು. ಅಲ್ಲಿಂದ ಕೆಲವ್ರು ಏನು ಅನ್ನಕತ್ರು, ಇವ್ರು ಅನ್ನಕತ್ರು. ಆ ಇರ್ಬದ್ರು ಪೂಜೆ ಮಾಡಿ ಭಾರಿ ಬೆಂಕಿ ಇದ್ದಂಗ ಎಲ್ಲ ಕೊಡ್ತಾನೆ, ಎಲ್ಲ ಮಾಡ್ತಾನೆ. ಇರ್ಬದ್ರು ಮಾಡಕತ್ರು. ಮತ್ತವ್ರು ನಾವು ಬಂದೆವು, ಬರೀ ಇರ್ಬದ್ರು ಮಾಡಬೇಡ, ಹನುಮಂತಂದೊಂದು ಮಾಡಿ, ಹನುಮಂತಂದೊಂದು ಮಾಡಿ. ಹನುಮಂತ ಆಕಾಶದ ಹಾರ್ತಾನ, ದೊಡ್ಡ ಹಾಕೋನು, ಸಣ್ಣ ಹಾಕೋನು, ಏನು ಬೇಡಿದ್ ಕೊಡ್ತಾನ, ಅವನೊಂದು ಮಾಡಕತ್ರು. ಮತ್ತವ್ರು ಶಿವ ಮಾಡುವ ಮರ, ಮತ್ತವ್ರು ಲಕ್ಷ್ಮೀ ಪೂಜೆ ಮಾಡಿ ಸಂಪತ್ತು, ಮತ್ತವ್ರು ಸರಸ್ವತಿ ಪೂಜೆ ಮಾಡಿ ವಿದ್ಯಾವ. ಹಿಂಗೆ ಹೇಳಿ ಕನ್ಫ್ಯೂಸ್ ಏನು ಮಾಡಿದವ ತೂ. ಇವ್ರು ಹೇಳೋದು ಒಂದು ಇಟ್ಟು, ಇದೊಂದು ಇಡು, ಇವ್ರು ಹೇಳ ಇದೊಂದು ಇಡು, ಇವ್ರು ಹೇಳ ಇದೊಂದು ಇಡು. ಹಿಂಗೆ ಮಾಡಿ ಮನೆ ಜಗಲಿ ತುಂಬ ಎಲ್ಲ ಏನು ಮಾಡಿಬಿಟ್ರು, ಮ್ಯೂಸಿಯಂ ಮಾಡಿಬಿಟ್ರು. ಮ್ಯೂಸಿಯಂ ಕೊಯ್ಯೋರು ಎಲ್ಲ ಎಷ್ಟು ಚಂದ ಇಟ್ಟಿರ್ತಾರೆ. ಹಾಗೆ ನಮ್ಮ ಮನೆ ತುಂಬ ಎಲ್ಲ ತುಂಬಿಸ್ಬಿಟ್ಟು ತುಂಬಿಸೋಣ. ಮನ್ಯಾಗ ಎದ್ರ ಜಾಗ ಇರ್ತೈತಿ ಹೇಳ್ರಿ, ಮನ್ಯಾಗ ಅಪ್ಪಗ ಅವ್ಗ ಇವ್ರ ಮಗ ಎದ್ರ ಜಾಗ ಇರ್ತೈತಿ. ಪೂಜೆ ಮಾಡುವ ಪೂಜೆ ಮಾಡು, ನೀವು ಒಂದ್ ಪೂಜೆ ಮಾಡೋರು ಏನ ಕೆಲಸ ಮಾಡಾಕ್ತೀನಿ ಅವ್ವ ಆತಿರ್ತಾಳ. ಅಂಗಡಿ ಮುಕ್ಕಿ ಹೋಗಿ ಪಟ್ನೆ ಸ್ನಾನ ಮಾಡಿ ಜಗಲಿ ಮ್ಯಾಗ ಪೂಜೆ ಮಾಡೋರು ಭಾಳ ಅದಾವು. ನನಗೆಲ್ಲ ಕೆಲಸ ನಾನು ಭಾಳ ತಕ್ಕದ, ನಾವು ಒಯ್ಯಾಣ ಹೋಗಿಬೇಕು ಎಲ್ಲ ಅದಾವು. ಈಗ ಹೇಳ್ತಾರೆ ಏನ್ ನನ್ನ ಅಂಗಡಿಯಾಗ ಗಿರಕಿರ್ತಾವ, ನನ್ನ ಲಗು 9ಕ್ಕೆ ಹೋಗ್ಬೇಕು, ನನ್ನ ಚಂತಾನ ಕುಂದಿರ್ಬೇಕು ಅಂತ ಇವ್ರು ಹತ್ತಿರ್ತಾರೆ. ಅವ್ರ ಮಗ ಹೇಳಿದ್ರ ಥೂ ಎಲ್ಲಿ ತಂದಿರ್ ನನ್ಗೇನು ಥೂ ನನ್ನ ಅಭ್ಯಾಸ ಇವಾಗ ಅವ ಆತ ಮನೆ ನಿಜವಾಗ್ಲೂ ಇವ್ರಿಗೆ ಜಗಳಿದೆ ಅಲ್ರಿ. ಅಲ್ಲಿಂದ ಏನ್ ಮಾಡಿಬಿಡ್ತಾರೆ, ಸ್ಟ್ರಿಕ್ಟ್ಲಿ ಇಂಥವು ಸಣ್ಣ ಹುಡುಗರು ಇರ್ತಾರೆ ಹೇಳ್ಬಿಡ್ತಾರೆ, ನೀ ಪೂಜೆ ಮಾಡು, ಪೂಜೆ ಮಾಡಿದ್ರೆ ಊಟ ಆದ್ರೆ ಸುಮ್ಮನೆ ಊಟ ಮಾಡಲ್ಲ. ಅಲ್ಲಿ ನಾವೇನು ಮಾಡ್ತೀವಿ, ನಾವು ಸಣ್ಣ ಇರ್ತ ನಮ್ಮ ಆಯಿ ಏನು ಮಾಡ್ತೀವಿ ಗೊತ್ತಾನೆ, ಯಪ್ಪ ನೀ ಪೂಜೆ ಮಾಡ, ಬಿಸಿ ರೊಟ್ಟಿ ಬೆಣ್ಣೆ ಕೊಡ್ತೇನೆ ಆಯ್ತು. ಆ ಬಿಸಿ ರೊಟ್ಟಿ ಬೆಣ್ಣೆ ಸಲ ನಾವು ಪೂಜೆ ಮಾಡೋ. ಹಿಂಗೆ ಹೋಗಿ ಹಿಂಗೆ ನೀರು ತೊಗೊಳವಾರೆ, ಹಿಂಗೆ ಸಿಂಬಿಡಿಸ್ಬಿಡವ, ಹಿಂಗೆ ನೀರು ಇವತ್ತಿ ತೊಗೊಳವ ಸಿಂಬಿಡಿಸ್ಬಿಡವ. ಊದು ಕಡ್ಡಿ ಬೆಳಗ್ಗೆ ಗಂಟೆ ಡಾನ್ ಹೊಡೆದ ಪೂಜೆ ಆಯ್ತು ಅನ್ನೋ ಆಯ್ತು. ನಮ್ಮ ಆಯ್ತಾಯಿ ಏನೋ ಬರೋಣ ಒಂದು ತಾಟ ಬಿಸಿ ರೊಟ್ಟಿ ಇಡಂತಿ ಹಿಂಗೆ ಬೆಣ್ಣೆ ತೆಗೆದ. ಹಿಂಗ ಬಂದೈತಿ ನಮ್ಮ ಮನ್ಯಾಗ ಪರಿಸ್ಥಿತಿ. ಹಿಂಗ ಮನಸ್ಸ ಹರಿದು ಹೊಂಟೈತಿ. ಅಲ್ಲಿ ಇವ್ರು ಅವ್ವ ಪೂಜೆ ಮಾಡಕತ್ತ. ಮತ್ತೆ ಹಿಂಗೆ ಎಲ್ಲ ದಿವಸ ಹೆಂಗೆ ಮಾಡ್ತಾರೆ, ವಾರಕ್ಕೊಮ್ಮೆ 15 ತಿಂಗಳಿಗೊಮ್ಮೆ ಏನು ಮಾಡ್ತಾರೆ, ಅವು ಕೊಟ್ಟು ತಿಕ್ಕೋತ್ ಕುಂದಿರ್ಬೇಕಪ್ಪ. ತೊಳ್ಕೋತಿ ತಿಕ್ಕೋತ ಮೂಗ ಕಣ್ಣು ಅವೆಲ್ಲ ಇರ್ತಾವಲ್ಲ, ಎಲ್ಲ ಹೊಲಸು ತುಂಬಿರ್ತಾವು. ಆ ಕಡೆ ಎಲ್ಲ ತಿಕ್ಕಿ ತೊಳೆದು ಮಾಡಿ ಹಿಂಗೆಲ್ಲ ತೊಳೆಯಾಗು, ಇದು ಮಾಡಗು. ಇದು ಏನು ಮಾಡಿಬಿಟ್ಟ ಜಾರಿ ಡಾಪ್ಪನೆ ಬಿತ್ತು, ಒಂದು ಕೈಯ ಮರಿತು, ಬೆಳ್ಳ ಮರಿತು, ಗೋಣ ವಂಕಾಯ್ತು. ಹಿಂಗೇನು ಆಯ್ತಂದ್ರೆ ಅದಕ್ಕೆ ಏನು ಮಾಡ್ತಾರ, ಬೆನ್ನಗಣ ಏನ್ ಮಾಡಿದ್ರಿ, ಪೂಜೆ ಮಾಡಕ್ ಬರ್ತೈತಲ್ಲ ಬರೋದಿಲ್ಲ. ಅವಾಗ ಏನ್ ಮಾಡಿದ್ರಿ, ಅದನ್ನ ಕಲ್ಲಿಂದ ಇತ್ತಂದ್ರ ಮಣ್ಣಿಂದ ಇತ್ತಂದ್ರ ಹೊಳೆಯಾಗ ಒಯ್ದು ಹ್ಯಾಟಿ ಬಿಡು. ಅಕಸ್ಮಾತ್ ಇದು ಬೆಳಿದು ಕೆಂಪುಡೋದು ಪಂಪುಡದಿದ್ರ ಗುಜರಿಗೆ ಹಾಕಿಬಿಡುದು, ಇಟ್ಬಿಡುದು ಒಂದ್ ಕಡೆ. ಗುಜರಿ ಅವ್ರು ಬಂದು ತಗೊಳಕ. ಅಕಸ್ಮಾತ್ ಬೆಳ್ಳಿದು ಬಂಗಾರ ಇತ್ತಂದ್ರ ಇದು ಏನ್ ಮಾಡೋದು, ಬಂಗಾರ ಅಂಗಡಿ ತಗೊಂಡು ಹೋಗೋದು. ಇದು ಹಣಮಪ್ರಿ ಜರ ಮುಕ್ಕಾಗೈತಿ, ಜಲೋದು ಕೊಡ್ರಿ. ಅವನು ನೋಡ್ತಾನೆ, ಆಯ್ತು ಇದನ್ನ ಕಾಟ ಮಾಡ್ತಾನೆ. ಇದನ್ನ ಕಾಟ ಮಾಡಿ ಇದು ಮಾಡಿ ಇದಕ್ಕೊಂದು ಅರ್ಧ ರೇಟ್ ಮಾಡಿ ಮತ್ತೊಂದು ಮಾಡಿ ಇದಕ್ಕೆ ಇಟ್ಟು ರೊಕ್ಕ ಆಯ್ತು ಕೊಟ್ಟು ಮಾಡೋಣ. ಅದ್ರ ಮತ್ತೆ ಅದನ್ನ ಹಂಗೆ ತೊಗೊಂಡ್ಬರ್ತೀನಿ, ನೋಡ್ತೀವಿ ಕಳೆ ಐತಿಲ್ಲೋ ನೋಡ್ತೀವಿ, ಸ್ವಲ್ಪ ಸ್ಮೈಲ್ ಕೊಡಕತ್ತೈತಿಲ್ಲೋ ನೋಡ್ತೀರಿ. ಆ ಮೂರ್ತಿ ಹೌದಲ್ರಿವ ಹಂಗೆ ತೊಗೊಂಡ್ಬರ್ತೀವಿ, ಕಳೆ ಐತಿಲ್ಲ ನೋಡ್ತೀವಲ್ರಿ, ಹಿಂಗೆಲ್ಲ ನೋಡಿ ಅದನ್ನ ಆಯ್ಕೆ ಮಾಡ್ಕೊಂಡು ತೊಗೊಂಡ್ಬರ್ತೀವಿ. ತೊಗೊಂಬಂದು ಇದು ಹೊಸ ದೇವರ ಪೂಜೆ ಮಾಡ್ತೀವಿ. ಈಗ ಅವ್ನು ಕೊಟ್ಟೆ ಇದನ್ನ ಅವ ಏನ್ ಮಾಡ್ತಾನೆ ಪತ್ತಾನ ಅದನ್ನ
ಏನು ಯಾರಿಗೆ ಕೊಡಂಗಿಲ್ಲ, ಹೊಡೆದು ಬೆಂಕಿ ಹಾಕಿ ಸುಡ್ತಾನ, ಕರಗಿಸ್ತಾನ. ಮೊದಲು ಕರಗಿಸ್ತಾನ, ಹಾಕಿ ಸುತ್ತಿ ತಗೊಂಡು ಜಜ್ತಾನ. ಮೊದಲಿಗೆನೆ ಜಜ್ತಾನ, ನೀವು ನಿಮ್ಮ ಮುಂದೆ ಜಜ್ತಾನ. ಹತ್ತಿ ಮಾಡ್ಬೇಕಲ್ಲ, ದೊಡ್ಡ ಮಾಡಿಟ್ಟಿರ್ತೀರಿ ನೀವು. ಹತ್ತಿ ಮಾಡಿ ಅದನ್ನ ಕರಗಿಸ್ತಾನ, ಸುಡ್ತಾನ, ಜಜ್ತಾನ, ಅದಕ್ಕೆ ಮತ್ತೆ ತಿಕ್ಕತಾನ. ಇಂಥವೆಲ್ಲ ತಗೊಂಡು ಅದನ್ನ ಮಾಡ್ತಾರೆ. ಹಂಗೆ ದೇವ್ರಿಗೆ ಏನ್ರಿ ಜಜ್ಜಿರ, ದೇವ್ರು ಏನ್ರ ಸುಟ್ರ, ದೇವ್ರ ಶಾಪ ಕೊಟ್ಟು ಬಿಡ್ತಾನೆ. ಶಾಪ ಕೊಟ್ಟು ಪತ್ತಾರ ಏನಾಗುತ್ತೆ, ಸರ್ವ ನಾಶ ಆಗಿ ಹೋಗ್ಬೇಕಾಯ್ತು. ಯಾರು ಆಗ್ಯಾರಂತೆ ಪತ್ತಾರ? ನಮ್ಮೆಲ್ಲ ಇಟ್ಟಿಟ್ಟು 2-3 ಅವ್ರು 10 ಮನೆ ಕಡೆ ಸುತ್ತಾರೆ. ಹೌದು, ಮತ್ತೆ ಅದನ್ನ ದೇವ್ರ ಅದನ್ನ ಜಜ್ಜಿದ್ರೆ ಅವ್ರು ನಾಶ ಆಗ್ಬೇಕಾಗಿತ್ತಿಲ್ರಿ ಇವಾಗ. ಹಂಗೆ ಈ ಎಲ್ಲ ಕಾಲ್ಪನಿಕಗಳು ನಮ್ಮ ತಲೆ ಒಳಗೆ ತುಂಬಿಕೊಂಡು ನಾವೆಲ್ಲ ಹಾಳಾಗಿದ್ವಿ. ಅದಕ್ಕೆ ಇದನ್ನೆಲ್ಲ ಗೊತ್ತು ಮಾಡ್ಕೊಂಡು ಬಸವಣ್ಣವ್ರು ಏನು ಮಾಡಿದ್ರು, ಆ ನಿರಾಕಾರವನ್ನ ಪೂಜೆ ನಿರಾಕಾರವನ್ನಂಬಲಾಗದು. ಅದು ಐತು ಇಲ್ಲೋ ಏನು ಎಂತು ನಮ್ಗೆ ಗೊತ್ತ. ನಿರಾಕಾರವ ನಂಬಲಾಗದು. ಅದಕ್ಕೆ ಸಾಕಾರಕ್ಕೆ ತೊಗೊಂಬರ್ಬೇಕು. ಹೆಂಗೆ ಮಾಡ್ಬೇಕು ಅಂತ 12 ವರ್ಷ ಚಿಂತೆ ಮಾಡಿದ್ರೆ, 12 ವರ್ಷ ಚಿಂತನೆ ಮಾಡಿ ದೇವರ ನಿಜವಾದ ಶರೀರವನ್ನು ನಮ್ಮ ಕೈ ತಂದ್ಕೊಟ್ರು. ದೇವ್ರು ಹಿಂಗೆ ಇರ್ತಾರಂತೆ. ಲಿಂಗ ಹೆಂಗೈತ್ರಿ ಇವಾಗ ಗುಂಡಕ್ಕೈತಿ. ಹೌದಲ್ಲ, ಲಿಂಗ ಹೆಂಗೈತಿ ಕಪ್ಪೈತಿ. ಗುಂಡಕ್ಕೆ ಯಾಕೆ ಮಾಡಿದ್ರೆ ಈ ಭೂಮಿ ಹೆಂಗೈತಿ ಗುಂಡಕ್ಕೈತಿ. ಚಂದ್ರನ ಹೆಂಗೈತ್ರಿ ಸೂರ್ಯ ಗುಂಡಕ್ಕೈತಿ. ನಮ್ಮ ಕಣ್ಣು ಹೆಂಗದಾವ್ರಿ ಗುಂಡಕ್ಕದ. ಹೌದು, ನಾವು ನೋಡೋ ದೃಷ್ಟಿ ಹೆಂಗೈತಿ ಗುಂಡಕ್ಕೈತಿ. ಇಷ್ಟೇ ಕಾಣ್ತೈತಿ. ಇದಕ್ಕೆ ಹೆಚ್ಚಿಗೆ ನಾವು ನೋಡ್ಬೇಕಾಯ್ತಂದ್ರೆ ಇವಾಗ ಕಣ್ಣು ನೋಡ್ಕೊಂಡು ಮತ್ತೆ ಸೂರ್ಯ ಹಿಂಗೆ ಹೊಳಬೇಕು. ಹೌದು, ಹಿಂಗೆ ಗುಂಡಕ ಕಾಣ್ತೈತಿ. ಇದನ್ನೆಲ್ಲ ನೋಡಿ ಅವ್ರು ಏನ್ ಮಾಡಿದ್ರು, ದೇವ್ರ ಗುಂಡಕ್ಕದಾನ, ದೇವರ ಗುಂಡಕ್ಕದಾನ ಆಗ್ತಿರ್ಕೊಂಡು. ಆಮೇಲೆ ದೇವರ ಕಪ್ಪು ಮಾಡಿದ್ರು. ಕಪ್ಪು ಅಂದ್ರೆ ಎದ್ರಲ್ಲಿ ಮಾಡ್ಯಾರ ಅಂದ್ರೆ ಕಾಡಿಗೆಲೆ ಮಾಡ್ಯಾರ. ಕಾರ್ಬನ್, ಶುದ್ಧವಾದ ಕಾರ್ಬನ್ ಮಾಡಿ. ಮತ್ತೆ ಇವರು ಬಸವಣ್ಣನವ್ರು ಅಂದ್ರೆ ಸಾಮಾನ್ಯ ಅಂದ್ರು ಮಹಾನ್ ವಿಜ್ಞಾನಿಗಳಿದ್ರು, ಡಾಕ್ಟರ್ ಇದ್ರು, ಆಯುರ್ವೇದಿಕ್ ಡಾಕ್ಟರ್ ಇದ್ರು, ವಿಜ್ಞಾನಿಗಳಿದ್ರು. ಅವ್ರು ಏನ್ ಮಾಡಿದ್ರು, ವಿಚಾರ ಮಾಡಿ ಈ ಕಾರ್ಬನ್ ಜಗತ್ತಿನೊಳಗೆ ಯಾವತ್ತೂ ಅಟಮ್ಗಳು ಬೀಳ್ತಿರ್ತವೆ. ಅಟಮ್ಗಳಂದ್ರೆ ದೇವಕಣಗಳು. ಇವತ್ತಿವತ್ತರ ದೇವಕಣಗಳು ಯಾವತ್ತೂ ಗ್ಯಾಲಕ್ಸಿ ಬೀಳ್ತಿರ್ತಾವ. ಭೂಮಿ ಮೇಲೆ ಸಾಕಲ್ ನೀರು ಯಾವತ್ತೂ 24 ತಾಸು ಬೀಳ್ತಿರ್ತಾವ. ಅವು ಎಲ್ಲಿ ಕಾರ್ಬನ್ ಇರ್ತದಲ್ರಿ, ಆ ಕಾರ್ಬನ್ ಅದನ್ನ ಆಕರ್ಷಣೆ ಮಾಡ್ತಿದ್ವಿ. ಕಾರ್ಬನ್ ಅಂದ್ರೆ ಕಾಡಿ ಆಕರ್ಷಣೆ ಮಾಡ್ತೈತ್ರಿ. ಆಕರ್ಷಣೆ ಮಾಡಿ ಅದಕ್ಕೆ ಆ ಕಾರ್ಬನ್ ಹೀಟ್ ತಗ್ಲತ್ತವ್ರ. ಆ ಏನು ಕಣಗಳು ಬಿದ್ದಿರ್ತಾವ್ರಿ, ಎಟಮ್ಸ್ಗಳು ಬಿದ್ದಿರ್ತಾವ, ಅಪ್ಪದಿಂದ ಎಲೆಕ್ಟ್ರಾನ್ಸ್ಗಳು ಎಮಿಷನ್ ಆಗ್ತಿರ್ತಾವ. ಅದು ಬೆಳಕಿನ ರೂಪದಾಗ ಎಮಿಷನ್ ಆಗ್ತಿರ್ತಾವ. ಇದನ್ನು ಗೊತ್ತು ಮಾಡ್ಕೊಂಡು ಏನ್ ಮಾಡಿದ್ರು, ಆ ಕಾರ್ಬನ್ ತಗೊಂಡು ಅದನ್ನ ಗುಂಡುಕ್ ಮಾಡಿದ್ರು. ದೇವರ ಆಕಾರ ಗುಂಡುಕ್ ಮಾಡಿ ಕಾರ್ಬನ್ ತಗೊಂಡು ಅದನ್ನ ನಮ್ಮ ಕೈ ಹಾಕ್ಬಾರ್ದು. ಆ ದೇವಗಣಗಳು ಬೀಳ್ತಾವ. ದೇವಕಣಗಳಂದ್ರೆ ಎಟಮ್ಸ್ಗಳು ಬೀಳ್ತಾವ. ಅವು ಅಷ್ಟು ಕೂಡ ಅದು ಏನ್ ಮಾಡ್ತಾವ, ಕಾರ್ಬನ್ ಆಕರ್ಷಣೆ ಮಾಡ್ತಾವ. ಅದಕ್ಕೆ ಹೀಟ್ ತಗಲ್ದಾಗ ಏನಾಕೈತ್ರಿ, ಅವು ಎಲೆಕ್ಟ್ರಾನ್ಸ್ ಆಗಿ ರಿಜೆಕ್ಟ್ ಆಗ್ತವೆ. ಆ ಎಲೆಕ್ಟ್ರಾನ್ಸ್ ಆಗಿ ರಿಜೆಕ್ಟ್ ಆಗ್ತೈತಿ. ಈ ಒಂದು ತೇರಿ ಗೊತ್ತು ಮಾಡ್ಕೊಂಡು ಬಸವಣ್ಣವ್ರು ಇಷ್ಟಲಿಂದ ತಯಾರು ಮಾಡಿ ನಮ್ ಕೈ ಕೊಟ್ರು. ನಮ್ ಕೈ ಕೊಟ್ರು. ಏನಂದ್ರ ನಾ ಹಿಂಗೆ ಹೇಳಿದ್ರೆ ಈ ಎಲ್ಲಾ ಪೂಜೆ ನೀವು ಮಾಡ್ಲಿಕ್ಕಂದ್ರ ಬರೇ ನೋಡ್ಕೊತ ಕುಂದ್ರಂದ್ರ ಮನಸ ಲಿಂಗ, ಮನಸ, ಕಣ್ಣ ಮತ್ತು ನಮ್ಮ ಮೆದುಳು, ಇವ್ರು 3 ಕೂಡ ಸಂಗಮ. ಇಷ್ಟಲಿಂಗ, ಕಣ್ಣು ಮತ್ತು ಮೆದುಳು, ಇವ್ರು ತ್ರಿಕೂಟ ಸಂಗಮದಿಂದ ಸುಮ್ಮನೆ ನೋಡ್ಕೋತ ಕೂತ್ ಬಿಡ್ರಿ. ನೀವು ಸುಮ್ಮನೆ ನೋಡ್ಕೋತ ಕೂತ್ರಿ ಅಂದ್ರೆ ಏನಕ್ಕದ, ಈ ಕಾಡಿಗೆ ಗುಣ ಏನೈತಿಪ್ಪ ಅಂದ್ರ ಯಾರು ನೋಡ್ತಾರಲ್ಲ ಅವ್ರ ಮನಸ್ಸನ್ನ ಜಕ್ಕೊಂಡ್ಬಿಡ್ತೈತಿ. ಈಗ ಸಣ್ಣ ಇದು ಐತ್ರಿ, ನಿಮ್ ನಡೆಯವ್ರ ಈ ಸಣ್ಣ ಕೂಸೈತಿ, ಅದು ಎಲ್ಲ ಜಳಕ ಪಳಕ ಮಾಡಿ ಎಳ್ದು ಮಾಡಿ ಎಲ್ಲ ಪೌಡರ್ ಗಿಡ ಹಚ್ಚಿ ಏನ್ ಮಾಡ್ತೀರಿ, ಲಾಸ್ಟಿಗೆ ಏನ್ ಮಾಡ್ತೀರಿ, ಹೌದಲ್ಲ ಕಾಡಿಗೆ ಹಚ್ಚಿ ಕಾಡಿಗೆ ಏನ್ ಮಾಡ್ತೀರಿ, ಮತ್ತ ಉಳಿದಿದ್ದ ಕಾಡಿಗೆ ಹೌದು ತೆಲಿಗೆ ಹಚ್ತೇವೆ. ಬೇಡ ಎಲ್ರಿ ಹಿಂಗೆ ಹೊರಸ್ತೇವೆ, ಮಸಿ ಅರಿವಿ ಹೊರಸ್ತೇವೆ. ಹೌದಲ್ಲ, ಅದು ಹೊರಸ್ತೇವೆ. ಆದ್ರೆ ನಮ್ಮ ಮಗಗೆ ಹಚ್ತೇವೆ. ಯಾಕೆ ಹಚ್ಚಿದ್ರಿ, ನೆದರ ಆಗ್ಬಾರ್ದು, ಯಾವ್ದಾರ ಕಣ್ಣು ಬೀಳ್ಬಾರ್ದು. ಹಂಗ ನೋಡೋರು ಕಣ್ಣು ಬೀಳ್ಬಾರ್ದು ಮತ್ತೆ ಕಾಡಿಗೆ ಹಚ್ಚಿದೇವಲ್ರಿ. ಹಂಗ ಆ ಕಾಡಿಗೆ ಗುಣ ಏನಪ್ಪಾ ಅಂದ್ರೆ ಯಾರಾದ್ರ ಕಡೆ ನೋಡ್ತಾರಲ್ಲ ಅವ್ರು ಜಗ್ಗಿ ಬಿಡ್ತದ. ಅವ್ರ ದೃಷ್ಟಿನೇ ಜಗ್ತದ. ದೃಷ್ಟಿ ಜೋಡಿನೇ ಏನ್ ಮಾಡ್ತದ, ಮನಸ್ಸು ಜಗ್ಗಿ ಬಿಡ್ತೈತಿ. ಆ ದೃಷ್ಟಿ ಜೊತೆ ನಮ್ಮ ದೃಷ್ಟಿ ಜೊತೆ ಏನ್ ಮಾಡ್ಬಿಡ್ತದ, ಮನಸ್ಸು ಜಗ್ಗಿ ಬಿಡ್ತೈತಿ. ಇದನ್ನು ಗೊತ್ತು ಮಾಡ್ಕೊಂಡಂತ ಬಸವಣ್ಣವ್ರು ಲಿಂಗ ನೋಡ್ಕೊತ ಕುಂದ್ರು ಅಂದ್ರ, ಆ ಕಾರ್ಬನ್ ನೋಡ್ಕೊತ ಕುಂದ್ರು. ನೀನ್ ನೋಡಾಕತ್ತಿದ್ಕೋ ನಿನ್ನ ದೃಷ್ಟಿ ಜೊತೆನೆ ಏನಾಗ್ತದ, ನಿನ್ನ ಮನಸ್ಸನ್ನು ಜಕ್ಕೊಂಡ್ಬಿಡ್ತದ. ಮನಸ್ಸನ್ನು ಜಕ್ಕೊಂಡು ಮನಸ್ಸು ಹಿಡಿದು ನಿಂದಿರ್ಸಿಬಿಡ್ತೈತಿ. ಜಗತ್ತಿನೊಳಗ ನಮ್ಮಂತಕ ಒಂದು ಆ ದೈವಿದು ಒಂದು ಚೈತನ್ಯ ಐತೈತಲ್ರಿ, ಆ ಶಕ್ತಿ ಐತಲ್ರಿ, ಆ ಶಕ್ತಿ ವಿಕಾಸ ಆಗಕ್ಕಾದ್ರ ಒಂದು ಮಾರ್ಗ ಐತಿ. ಎರಡನೇ ಮಾರ್ಗ ಇಲ್ಲ ಜಗತ್ತಿನ. ಒಂದು ಮಾರ್ಗದಿಂದ ಆ ದೈವಿ ಶಕ್ತಿಗೆ ಅರಿವು ಹೋತಾರ, ಆ ದೈವಿ ಶಕ್ತಿ ವಿಕಾಸ ಆಗ್ತೈತಿ. ಆ ಮಾರ್ಗ ಯಾವುದಪ್ಪ ಅಂದ್ರ ಮನಸ್ಸಿನ ಏಕಾಗ್ರತೆ. ಮನೋ ಏಕಾಗ್ರತೆಯಿಂದ ಮಾತ್ರ ಆ ದೈವಿ ಶಕ್ತಿ ವಿಕಾಸ ಆಗ್ತೈತಿ. ಮನೋ ಏಕಾಗ್ರತೆ ಮಾಡಾಕ ಹಿಂದಕ್ಕೆ ಏನ್ ಮಾಡ್ತಿದ್ರಿ, ಅಡವಿ ಹೋಗಿದ್ರು. ಹೋಗಿ ಅಲ್ಲೆಲ್ಲ ಗುಡ್ಡಗಾಡ ತಪಸ್ ಮಾಡೋದು, ಇದು ಮಾಡೋದು. ಇಲ್ಲೆಲ್ಲ ಮನ್ಯಾಗ ನೋಡಿ ಇಟ್ಟವ್ವ ನಮ್ಮವ್ವ ಉಪ್ಪಿಟ್ಟು ಮಾಡಿ ಕೊಡ್ತಾಳ, ನಾಷ್ಟ ಮಾಡ್ತಾಳ, ರೊಟ್ಟಿ ಮಾಡ್ತಾಳ, ಹಾಲ ತಪ್ಪ ಕೊಡ್ತಾಳ, ಇಷ್ಟೆಲ್ಲ ಹಣ್ಣು ಹಂಪಲ ತಿನ್ನಿಸ್ತಾಳ, ಎಲ್ಲ ಮಾಡ್ತಾಳ. ಇವ್ರ ತೆರೆಯಾಗ ಏನೋ ಬಂದ್ಬಿಡ್ತು.
ನನ್ನ ದೇವ್ರ ಸಾಕ್ಷಾತ್ಕಾರ ಆಗ್ಬೇಕಂತ ಹಿಂಗೇನೋ ತೆರೆಯಾಗ ಬಂದು ಏನು ಮಾಡ್ತಿದ್ರು, ಅಡವಿ ಸೇರ್ಬಿಡ್ತಿದ್ರು. ಅಡವಿ ಸೇರಿ ಹೋಗಿ ಕುತ್ಕೊಂಡು ಧ್ಯಾನ ಮಾಡ್ಕೊತ ಅಂದ್ರೆ ಮನಸ್ಸನ್ನು ಏಕಾಗ್ರತೆ ಮಾಡೋದ್ರದ್ದು, ಮನಸ್ಸು ಏಕಾಗ್ರತೆ ಮಾಡ್ಕೋತ ಕುಂದ್ರವರು. ಮತ್ತೆ ಕೂತು ಏನಾಗೋದ್ರಿ ಹಸು ಕೇಳ್ತಿದ್ರು, ವಾಟಿ ಹಸು ಆಗಿಬಿಡೋದೈತಿ. ಹಸು ಆಗಡೆ ಏನು ಮಾಡೋರು, ಅಲ್ಲೇ ಅಡವಿಗೆ ಯಾರು ಇರ್ತಾರಲ್ರಿ ಗುಡ್ಸ್ ಹಾಕೊಂಡಿರ್ತಾರೆ, ಅವ್ರ ತಗೋ ಇಲ್ಲ ನಾ ಹಿಂಗೆ ತಪಸ್ ಮಾಡಕ್ ಬಂದೀನಿ, ದೇವ್ರು ನೋಡಕ್ ಬಂದೀನಿ, ನನಗೆ ಇದು ಕೊಡ್ರಿ ಯಪ್ಪ, ನೀವು ತಪಸ್ ಮಾಡಕ್ ಬಂದ್ರೆ ಚಲೋ ಆಯ್ತೈತೆ. ಅವ್ರು ಇನ್ನು ಬಿಸಿ 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 ಏನೋ ಮಾಡಿಕೊಡ್ತಾರ, ನಮ್ಮ ಅವ್ವ ಮಾಡಿಕೊಟ್ಟಾರ. ಅದೇ ತಂಗಳ ಬಂಗಳ ಏನೋ ಒಂದು ಉಳಿದಿಟ್ರೆ ಹಿಂಗೆ ಹೋಗೋದು ಬಿಡೋದು. ಆ ತಂಗಳತ್ತು ಕುಡಿ ತಿಂದು ಮಾಡಿ ಮತ್ತೆ ಬಂದು ಕುಂದ್ರ. ಮತ್ತೆ ಅಲ್ಲಿ ಕಟ್ಟ ಮಾಡೋರು ಇರ್ತಾರ, ದಾಡಿ ಮಾಡೋರು ಇರ್ತಾರ, ಒಟ್ಟು ಹಿಂಗೆ ಬಿಟ್ಕೊಂಡು ಕೂದಲಾಗ ಬಿಟ್ಕೊಂಡು ಯಾಕಂದ್ರೆ ಮಾಡಿ ಜಾಳಕ್ಕಿಲ್ಲ, ಊಟ ಇಲ್ಲ, ಏನು ಮಾಡ್ಕೊಂಡು ಶರೀರ ಎಲ್ಲ ಖುಷಿ ಮಾಡ್ಕೊಂಡು ಅದು ಏನು ಮನಸ್ಸು ಏಕಾಗ್ರತೆ ಆಗಿ ಏನು ಸಾಕ್ಷಾತ್ಕಾರ ಆಯ್ತು ಆಗ್ಲಿಕ್ಕಂದ್ರೆ ಅಲ್ಲೇ ಒಂದು ನಾಶ ಆಗ್ಬಿಟ್ಟಿತ್ತು. ಅದಕ್ಕೆ ಇದೆಲ್ಲ ಬೇಡ ಅಂತೇಳಿ ಬಸವಣ್ಣನವರು ಲಿಂಗ ಕೊಟ್ಬಿಟ್ಟು, ನೀನು ನಿಮ್ಮ ಮನೆ ಬಿಡಬೇಡ, ನಿನ್ನ ಅಂಗಡಿ ಬಿಡಬೇಡ, ನಿನ್ನ ಉದ್ಯೋಗ ಬಿಡಬೇಡ, ನಿನ್ನ ಮಕ್ಕಳು ಬಿಡಬೇಡ, ನಿನ್ನ ಗಂಡನ ಬಿಡಬೇಡ, ನಿನ್ನ ಸಂಸಾರ ಬಿಡಬೇಡ, ಏನು ಬಿಡಬೇಡ. ನೀ ಎಲ್ಲದೆ ಅಲ್ಲೇ ಇದ್ದ ಮನಸ್ಸನ್ನು ಏಕಾಗ್ರತೆ ಮಾಡ್ಕೋ. ಕೇವಲ ಲಿಂಗ ನೋಡ್ಕೊತ ಕೂತ್ಬಿಡು. ನೀ ಲಿಂಗ ನೋಡಿದೆ ಅಂದ್ರೆ ನಿನ್ನ ದೃಷ್ಟಿ ಜೊತೆ ನಿನ್ನ ಮನಸ್ಸು ಜಕ್ಕೊಂಡು ನಿನ್ನ ಮನಸ್ಸು ಏಕಾಗ್ರತೆ ಆಕೈತಿ. ನಿನ್ನ ಮನಸ್ಸು ಏಕಾಗ್ರ ಆಯ್ತಂದ್ರ ನಿನ್ನ ಒಳಗಿನ ದೈವಿ ಶಕ್ತಿ ಏನಿಲ್ಲ ಅದು ವಿಕಾಸ ಆಕೈತಿ, ದೈವಿ ಶಕ್ತಿ ಬೆಳಿತೈತಿ. ಅದು ಎಷ್ಟು ಬೆಳಿತೈತಿಪ್ಪ ಅಂದ್ರೆ ದಿವ್ಸಕ್ ಬೆಳಿತಿರ್ತೈತಿ ಇರೋದು. ನಾವು ಲಿಂಗ ಎಷ್ಟು ನಿರೀಕ್ಷೆ ಮಾಡ್ತೇವಲ್ಲ ಅಷ್ಟದು ಬೆಳ್ಕೋತ್ ಹೋಗಿ ಏನಾಗ್ಬಿಡ್ತದ, ಆ ದೇವರೇ ಆಗ್ಬಿಡ್ತದ. ಈಗ ಸಣ್ಣ ಒಂದು ಕಿಡಿ ಇರ್ತೈತಿ, ಸಣ್ಣ ಒಂದು ಕಿಡಿ ಒಲೆಯಾಗ ಕಟ್ಟಿಗೆ ಹಾಕಾಗ ಒಂದು ಇಟ್ಟೆ ಮಗ್ಗಲ್ಕಿನ ಒಲೆ ಒಂದು ಕೆಂಡಾಗ ಇಟ್ಟು ಅದಕ್ಕೆ ಸಣ್ಣ ಸಣ್ಣ ಪುಟ್ಟು ಹಾಕಿ ಇದು ಮಾಡಿ ಒಂದು ಜರ ಜೋರ ಒಂದು ದೊಡ್ಡ ಕಟ್ಟಿಗೆ ಇರ್ತೈತಿ. ಆಮೇಲೆ ಪೂರ್ತಿ ಹಾಕಿ ದೊಡ್ಡ ಉರಿ ಆಗ್ಬಿಡ್ತಿಲ್ಲ, ಸಣ್ಣದ ಒಂದು ಕಿಡಿ ಇದು ದೊಡ್ಡ ಉರಿ ಆಯ್ತಲ್ಲ. ಹಂಗಿದು ಸಣ್ಣ ಒಂದು ಚೈತನ್ಯ ನಾವು ಲಿಂಗ ನೋಡಿ ಮನಸ್ಸು ಏಕಾಗ್ರತೆ ಮಾಡ್ಕೊಂಡು ವಿಕಾಸ ಆಗಿ 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 ಏನಾಗ್ಬಿಡ್ತಂದ್ರೆ ಇದು ದೇವರಾಗ್ಬಿಡ್ತದೆ. ಇದು ಆ ಮಹಾ ಚೈತನ್ಯನೇ, ಈ ಸಣ್ಣ ಚೈತನ್ಯ ಮಹಾ ಚೈತನ್ಯ ಬಿಟ್ಟ. ಇದಕ್ಕೆ ಲಿಂಗೈಕ್ಯ ಅಂತಾರೆ. ಸಾಯುದಕ್ಕೆ ಲಿಂಗೈಕ್ಯ ಅಲ್ರಿ, ಆ ಲಿಂಗದೊಳಗೆ ಐಕ್ಯ ಆಗ್ಬಿಡುದು ಅಂದ್ರೆ ನಾವೇ ಲಿಂಗ ಆಗ್ಬಿಡುದು, ನಾವೇ ದೇವರಾಗ್ಬಿಡುದು. ನೀವೇನದಿರಿ, ಮನುಷ್ಯ ಅದಿರಿ. ಮನುಷ್ಯನು ಹೋಗಿ ಮಹಾದೇವ ಆಗುದು, ಮನುಷ್ಯನು ಹೋಗಿ ದೇವರಾಗ ಮಾಡೋಂಥ ಶಕ್ತಿ ಅದಕ್ಕೈತಪ್ಪ ಅಂದ್ರೆ ಈ ಲಿಂಗೈ ಐತಿ. ಈ ಲಿಂಗೈ ಬೇರೆ ಅಲ್ಲ, ಆ ದೇವರು ಬೇರೆ ಅಲ್ಲ. ಹೌದಲ್ರು? ಆ ದೇವರ ಸ್ವರೂಪನೇ ಏನೈತಿ, ಈ ಲಿಂಗೈ ಐತಿ. ಆ ದೇವರದ ಒಂದು ಅಂಶ ಎಲ್ಲೈತಿ, ನನ್ನ ಒಳಗೈತಿ. ಹೌದಲ್ರು? ದೇವರ ಒಂದು ಅಂಶ ನನ್ನ ಒಳಗೈತಿ. ಆ ದೇವರ ಸ್ವರೂಪನೇ ಲಿಂಗಯ್ಯ. ಈ ಲಿಂಗಯ್ಯನ ಪೂಜೆ ಮಾಡೋದು, ಇದಕ್ಕೆ ಪ್ರಾರ್ಥನೆ ಮಾಡಿದ್ರೆ ಯಾರಿಗೆ ಮುಡ್ತೈತಿ ಇರೋದು, ಆ ದೇವ್ರಿಗೆ ಮುಡ್ತೈತಿ. ಹೌದಲ್ರಿ? ನಾವು ಲಿಂಗ ಪೂಜೆ ಮಾಡ್ಕೊಂಡು ನೀವು ಏನು ಬೇಕಾದ್ ಮಾಡ್ಕೊಡಿ ಕೇಳಿ, ನಮ್ಮ ಜಯಂತಿ ಶಾಲೆ ಆಗಬೇಕು, ನಮ್ಮ ಜಯಂತಿ ಹಠ ಮಾಡತೈತಿ, ನಮ್ಮ ಜಯಂತಿ ನನಗಿಂತ ಕಷ್ಟ ಐತಿ, ನನಗೆ ಹಿಂಗಾಗಬೇಕು, ಏನು ಕೇಳಿದ್ದೆಲ್ಲ ಕೊಡ್ತೈತಿ ಅದು. ಹೌದಲ್ಲ? ನಾವು ಮಾಡೋದೆಲ್ಲ ನೋಡ್ತೈತಿ, ಮತ್ತು ನಾವು ಏನು ಕೇಳಿದ್ದೆಲ್ಲ ಕೊಡ್ತೈತಿ ಅದು. ಅದಕ್ಕೆ ಈ ಲಿಂಗ ಪೂಜೆ ಮಾಡಿ ಲಿಂಗೈ ಕೇಳ್ಕೋಬೇಕು. ಲಿಂಗೈನ ಬಿಟ್ಟು ನಾವು ಮತ್ತೊಂದು ಏನು ಮತ್ತೊಬ್ರಿಗೆ ಯಾರು ಕೇಳಬಾರ್ದು, ಮತ್ತೊಬ್ರಿಗೆ ಯಾರು ರಿಕ್ವೆಸ್ಟ್ ಮಾಡಬಾರ್ದು, ಏನು ಮಾಡ್ಬೇಕು. ಇದಕ್ಕೆ ಏನಂತಾರ ಇಷ್ಟಲಿಂಗ ಪೂಜೆ. ಗೊತ್ತಾಯ್ತಿಲ್ರು? ನಾವು ಲಿಂಗ ಪೂಜೆನೇ ಮಾಡಬೇಕು, ಲಿಂಗನೇ ನೋಡಬೇಕು, ಮತ್ತು ಅವನ ಮುಂದೆ ಪ್ರಾರ್ಥನೆ ಮಾಡ್ಬೇಕು. ಏನು ನೋಡ್ರಿ, ಜಗತ್ತಿನಾಗ ಕೆಲವೊಂದು ವಿಷಯ ಇರ್ತಾವ್ರಿವ, ಗಂಡನ ಮುಂದೆ ಹೇಳಕ್ಕಾಗೋಲ್ಲ, ಮನೆ ಮಕ್ಕಳ ಮುಂದೆ ಹೇಳಕ್ಕಾಗೋಲ್ಲ, ತಾಯಿ ಮುಂದೆ ಹೇಳಕ್ಕಾಗೋಲ್ಲ, ಯಾರ ಮುಂದೆ ಹೇಳಕ್ಕಾಗೋಲ್ಲ. ಯಾಕೆ ಹೇಳಿದ್ರೆ ಕೆಲವೊಂದು ವಿಷಯಗಳು ಏನಕ್ಕ ಅವ್ರಿಗೆ ನೋವು ಕೊಡ್ತಿರ್ತಾವೆ, ಅವ್ರಿಗೆ ನೋವು ಆಗ್ತಿರ್ತಾವ. ಹೌದಲ್ರಿ? ಅವು ಹೇಳಕ್ಕಾಗೋಲ್ಲ. ಅಪ್ಪರು ಹೇಳಾರ್ದೆ ಬಿಟ್ರೆ ಒಳಗೆ ವಜ್ಜಕ್ಕ ಮನಸ್ಸು ಭಾರ ಆಗ್ತಿರ್ತಾವ. ಯಾರ ಮುಂದೆ ಹಗುರಕ್ಕೆ ಮಾತಾಡ್ಬಿಟ್ಟೆ ನನ್ನ ಮನಸ್ಸು ಹಗುರ ಆಯ್ತು ನಾವು ಅದೇನ್ರ. ಅದಕ್ಕೆ ಯಾರ ಮುಂದೆ ಹೇಳೋದು, ಯಾರ ಮುಂದೆ ಹೇಳಿದ್ರೆ ಅಂತ ನಗೆ ಪಾಠ ಆಗ್ತಿರ್ತೈತಿ. ನಮ್ಮ ಮನೆಯ ಸಂಸಾರದ ಗುಟ್ಟು ರಟ್ಟ ಆಗ್ಬಿಡ್ತೈತಿ. ಅವಾಗ ಏನು ಮಾಡೋದು, ಎಲ್ಲ ಲಿಂಗೈನ ಮುಂದೆ ಹೇಳೋದು ಏಕಾಂತ. ಅದು ಮನಸ್ಸಿನಲ್ಲಿ ದಯ್ಯ ನೋಡ್ತಾರೆ, ನನಗೆ ಹಿಂಗೆ ಕಷ್ಟ ಆಗ್ತೈತಿ, ನನಗೆ ಹಿಂಗೆ ತೊಂದರೆ ಆಗ್ತೈತಿ, ನನಗೆ ಹಿಂಗೆ ಆಗ್ತೈತಿ, ನನ್ನ ಹೆಂಡತಿ ಕಾಡಾಕತ್ತಾಳ, ನನ್ನ ಗಂಡ ಕಾಡಾಕತ್ತಾಳ, ನನ್ನ ಮಗ ಕಾಡಾಕತೈತಿ, ಏನು ಸಮಸ್ಯೆ ಇದ್ರು ರಿಕ್ವೆಸ್ಟ್ ಮಾಡ್ರಿ. ಇವ್ರು ಚಿರಂಜೀವಿ ಒಂದು ಮಾತು ಇದು ಮಂದಿ ಮುಂದೆ ಹೇಳಿದ್ರೆ ಹೇಳ್ತಾರೆ, ಅದಲ್ಲ ಅದ್ರ ಮಕ್ಕಳು ಮಾತೇ ಕೇಳಾಗಿಲ್ಲ. ಅದು ಅಪಹಾಸ ಮಾಡ್ಕೊತ ಹೋಗ್ತಾರಲ್ಲ, ಕೇಳುವಂತೆ ಏನು ಮಾಡ್ತಾರ, ನಿಮ್ಮ ಅವ್ವ ಅಪ್ಪನ ಜೊತೆ ಕೇಳ್ತಾರ ಅವರು. ನೀವು ಮುಂದೆ ಹೋಗಂದ್ರೆ ಅಪಹಾಸ ಮಾಡಿದ್ರು. ಯಾಕೆ ಮಂದಿ ಮುಂದೆ ಹೇಳೋದು, ಅವ್ರಿಗೆ ಪರಿಹಾರ ಮಾಡೋದಿಲ್ಲ. ಅದಕ್ಕೆ ನಾವು ಲಿಂಗಯ್ಯ ಮುಂದೆ ಹೇಳಿದ್ಕೋರಿ, ಲಿಂಗಯ್ಯ ಹೇಳ್ತಾನೆ, ಚಿಂತೆ ಮಾಡಬೇಡ, ನಾ ಎಲ್ಲ ಸುದ್ದಿ ಮಾಡ್ತೇನೆ. ಈ ಲಿಂಗಯ್ಯ ಮಾತಾಡಕ್ಕೆ ಚಲೋ ಮಾಡಿಬಿಡ್ತಾನೆ. ಸ್ವಲ್ಪ ದಿವ್ಸ ಹೋದಾಗ ಲಿಂಗಯ್ಯನೇ ನಮ್ಮ ಜೊತೆ ಮಾತಾಡಕ್ಕೆ ಚಲೋ ಮಾಡ್ತಾನೆ. ಅಂತರಂಗದಾಗ ಆ ಧ್ವನಿ ಬರಕ್ಕೆ ಚಲೋ ಆಗ್ಬಿಡ್ತಾನೆ. ಅದಕ್ಕೆ ನಾವು ಲಿಂಗಯ್ಯ ಮುಂದೆ ಹೇಳೋದು, ಲಿಂಗಯ್ಯ ಹೇಳೋದು, ಲಿಂಗಯ್ಯಗೆ ನಮಸ್ಕಾರ ಮಾಡೋದು, ನಮಸ್ಕಾರ ಲಿಂಗಯ್ಯನೇ ಮಾಡೋದು. ಇದಕ್ಕೆ ಏನಂತಾರ ಇಷ್ಟಲಿಂಗ ಪೂಜೆ. ಗೊತ್ತಾಯ್ತ್ರೆ? ಆ ದೇವರ ಇಲ್ಲಿ ಅದನ್ನ ಇದಕ್ಕೆ ಇಷ್ಟಲಿಂಗ ಪೂಜೆ. ಇದರ ಸ್ವರೂಪನೇ ಎಲ್ಲೈತಿ, ಇಲ್ಲಿ ಒಳಗೈತಿ. ಆ ದೇವರ ಸ್ವರೂಪ ಇಲ್ಲಿ ಚೈತನ್ಯ ಶಕ್ತಿ ಐತಲ್ರಿ. ಅದಕ್ಕೆ ಆ ಇಷ್ಟಲಿಂಗ ಬೇರೆ ಅಲ್ಲ, ಆ ದೇವ್ರು ಬೇರೆ ಅಲ್ಲ, ಇಷ್ಟಲಿಂಗ ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ಹೌದು, ನನ್ನ ಒಳಗಿನ ಚೈತನ್ಯ ಬೇರೆ ಅಲ್ಲ. ಆದ್ರೆ ಈ ಚೈತನ್ಯ ಒಂದರ ಆಶ್ರಯದೊಳಗೈತಿ. ನಮ್ಮ ಮಧ್ಯಕ್ಕೆ ಆ ಪ್ರಾಣದ ಆಶ್ರಯದೊಳಗೈತಿ. ಎದರ ಆಶ್ರಯದೊಳಗೈತಿ? ಅದು ಪ್ರಾಣದ ಆಶ್ರಯದೊಳಗೈತಿ. ಈ ಪ್ರಾಣ ಈ ಶರೀರ ಬಿಟ್ಟು ಹೋಯ್ತು ಅಂದ್ರ ಆ ಚೈತನ್ಯ ಹೊರಗೆ ಹೋಗ್ಬಿಡ್ತೈತಿ.
ಹೌದು. ಈ ಪ್ರಾಣವನ್ನು ನಾವು ಚೆನ್ನಾಗಿ ಇಟ್ಕೋಬೇಕು. ಏನು ಮಾಡೋದು, ಪ್ರಾಣವನ್ನು ಚೆನ್ನಾಗಿ ಇಟ್ಕೋಬೇಕಾದ್ರೆ ಶರೀರವನ್ನು ಚೆನ್ನಾಗಿ ಕಾಯ್ಬೇಕು. ಸರಿಯಾಗಿ ಟೈಮ್ ಟು ಟೈಮ್ ಊಟ ಮಾಡಬೇಕು, ಇದಕ್ಕೆ ವ್ಯಾಯಾಮ ಮಾಡಬೇಕು, ಹೌದಲ್ಲ, ವಾಕಿಂಗ್ ಮಾಡಬೇಕು, ಜಡ್ಡ ಬಂದ್ರೆ ದವಾಖಾನೆ ತೋರಿಸ್ಬೇಕು, ವಾರಕ್ಕೊಮ್ಮೆ ಜಾಕ ಮಾಡ್ಬೇಕು, ಹೌದಲ್ಲ, ಇವೆಲ್ಲ ಮಾಡ್ಬೇಕಲ್ರಿ. ಚಲೋ ಚಲೋ ಆಹಾರ ತಿನ್ಬೇಕು. ಇದಕ್ಕೆ ಏನಂತಾರ ಪ್ರಾಣಲಿಂಗ ಪೂಜೆ. ಪ್ರಾಣವನ್ನು ಚೆನ್ನಾಗಿ ರಕ್ಷಣೆ ಮಾಡ್ಕೊಳಕ್ಕೆ ಏನಂತಾರ ಪ್ರಾಣಲಿಂಗ ಪೂಜೆ. ಇಷ್ಟಲಿಂಗ ಪೂಜೆ ಆಯ್ತು. ಆಮೇಲೆ ಎರಡನೇದು ಪ್ರಾಣಲಿಂಗ ಪೂಜೆ ಅಂದ್ರೆ ನನ್ನ ಶರೀರವನ್ನು ಸ್ವಸ್ಥಾಗಿ ಶಿಸ್ತಾಗಿ ಇಟ್ಕೋಬೇಕು. ನಾ ಪೂಜೆ ಮಾಡ್ಬೇಕಂತ ಎಲ್ಲ ಮುಂಜಾನೆ ಭಾಳ ಚಂದ ಪೂಜೆ ಮಾಡ್ಕೋಬೇಕಂತ ಮಾಡಿರಿ, ಮುಂಜಾನೆ ತಲೆ ಚಿಣಿ ಹೊಡ್ಯಾಕತ್ತಂದ್ರೆ ಮಾಡ್ಕೊಳಕ್ ಬರ್ತೈತೇನ್ರಿ? ಎಲ್ಲಿ ಪೂಜೆ ತಂದೆ ತಡಿ, ನನಗೆ ಆರಾಮಿಲ್ಲ, ಮಕ್ಕೊಂಡ್ಬಿಡ್ತೀನಿ, ಹೌದ್ರಿ. ಈ ಶರೀರ ಚಂದ ಇದ್ರ, ನಾ ಆರೋಗ್ಯವಂತ ಆಗಿದ್ರ ಮಾತ್ರ ಎಲ್ಲ ಸಾಧನೆ ಮಾಡಕತ್ತೈತಿ. ಅದಕ್ಕೆ ಈ ಆರೋಗ್ಯವನ್ನ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಏನಂತಾರ ಪ್ರಾಣಲಿಂಗ ಪೂಜೆ ಅಂತ. ಇಷ್ಟಲಿಂಗ ಪೂಜೆ, ಪ್ರಾಣಲಿಂಗ ಪೂಜೆ. ಇವು ಎರಡಾದ್ರೆ ಆ ದೇವರು ಬೇರೆ ಅಲ್ಲ, ಇಷ್ಟಲಿಂಗ ಬೇರೆ ಇಲ್ಲ, ಅದರ ಚೈತನ್ಯ ನಮ್ಮ ಒಳಗಿರೋದು ಬೇರೆ ಅಲ್ಲ. ಈ ಲಿಂಗ ಬೇರೆ ಅಲ್ಲ, ನಾ ಬೇರೆ ಅಲ್ಲ, ಆ ದೇವರು ಬೇರೆ. ಇವು ಮೂರು ಒಂದೇ ಅದು. ಇದು ಮೂರು ಒಂದೇ ಆಗಿ ನನ್ನಂತಕ್ಕೆ ಏನ್ ದೇವ್ರ ಐತಿಲ್ಲ, ಅದು ನನ್ನಂತೆ ಕಟ್ಟೆ ಐತೇನ್ರಿ? ಇಲ್ಲಿ ಐತಿಲ್ರಿ ಇದ್ರಾಗ ಅಪ್ಪನಂತೆ ಕೈತಿಲ್ರಿ, ಇಲ್ಲಿ ಅಪ್ಪನಂತೆ ಕೈತಿಲ್, ಅವನಂತೆ ಕೈತಿಲ್, ಈ ಅಜ್ಜಿಂತೆ ಕೈತಿಲ್, ಎಲ್ಲಾರಂತೆ ಕೈತಿ ನೋಡ್ರಿ. ಹಂಗಾರ ನಾವು ಇಷ್ಟಲಿಂಗ ಪೂಜೆ ಮಾಡ್ತೀನಿ, ನಾನು ಪ್ರಾಣಲಿಂಗ ಪೂಜೆ ಮಾಡ್ತೀನಿ. ಇಷ್ಟಲಿಂಗ ಪೂಜೆ ಹೆಂಗ್ ಮಾಡ್ತೀನಿ, ಅಷ್ಟಲಿಂಗ ಅರ್ಚನೆ ಮಾಡ್ತೀನಿ. ಪ್ರಾಣಲಿಂಗ ಪೂಜೆ ಹೆಂಗ್ ಉಣೋದು, ತಿನ್ನೋದು, ಮಕ್ಕಳೋದು, ವಿಶ್ರಾಂತಿ ಮಾಡೋದು ಹಿಂಗ್ ಮಾಡ್ತೀನಿ. ಮತ್ತೆ ಇವ್ರನ್ನೆಲ್ಲ ಪೂಜೆ ಮಾಡ್ಬೇಕಲ್ಲ, ಇವೆಲ್ಲ ದೇವ್ರುಗಳೇನಲ್ರಿ. ಇವ್ರನ್ನ ಹೆಂಗ್ ಪೂಜೆ ಮಾಡೋದು? ಇವ್ರನ್ನ ಹೆಂಗ್ ಪೂಜೆ ಮಾಡೋದು ಅಂದ್ರೆ ಇವ್ರ ಜೊತೆ ಅನ್ಯೋನ್ಯವಾಗಿರೋದು, ಇವ್ರ ಜೊತೆ ಪ್ರೀತಿಯಿಂದ ಇರೋದು, ಇವ್ರನ್ನ ಭಾರಿ ಗೌರವದಿಂದ ಕಾಣೋದಕ್ಕೆ ಏನಂತಾರ ಭಾವಲಿಂಗ ಪೂಜೆ. ಇಷ್ಟಲಿಂಗ ಪೂಜೆ, ಪ್ರಾಣಲಿಂಗ ಪೂಜೆ. ಸಮಾಜವನ್ನು ಪ್ರೀತಿಸುವುದು, ನನ್ನ ಕುಟುಂಬವನ್ನು ಪ್ರೀತಿಸುವುದು, ನನ್ನ ಮನೆಯೊಳಗೆ ಯಾರದಾರಲ್ಲ, ನಿಮ್ಗೆ ದೇವ್ರು ಯಾರ ತಿಳ್ಕೊಂಡು, ನಿಮ್ಮ ಮಕ್ಕಳೇ ದೇವರ, ನಿಮ್ಮ ಅತ್ತಿನೇ ದೇವರ, ನಿಮ್ಮ ಮಾವನೇ ದೇವರ, ನಿಮ್ಮ ತಾಯಿನೇ ದೇವರ, ತಂದೆನೇ ದೇವರ, ಇವರೆಲ್ಲ ನನ್ನ ಕಣ್ಣಿಗೆ ಏನು ಕಾಣಕತ್ತಾರಲ್ಲ ಇವರೆಲ್ಲರೂ ದೇವರ ಅಂತ ತಿಳ್ಕೊಂಡು ಅವ್ರ ಪೂಜೆ ಮಾಡೋದು. ಇಷ್ಟಲಿಂಗವನ್ನ ಹೆಂಗೆ ಪೂಜೆ ಮಾಡಿದ್ರಿ? ನೀರು ಹಾಕಿ ತೊಳೆದು ಮಾಡಿ ಹಿಂಗೆ ಪೂಜೆ ಮಾಡಿದ್ರಿ. ಪ್ರಾಣಲಿಂಗವನ್ನ ಹೆಂಗೆ ಪೂಜೆ ಮಾಡಿದ್ರಿ? ಈ ಜಂಗಮವನ್ನ ಹೆಂಗೆ ಪೂಜೆ ಮಾಡೋದಪ್ಪ ಅಂದ್ರೆ ಅಪ್ಪನ ಪ್ರೀತಿಯಿಂದ ಕಾಣೋದು ಪೂಜೆ. ಗೊತ್ತಾಗ್ತಿರುವ ಪೂಜೆ ಅನ್ನೋದು ಹಿಂಗ ಪೂಜೆ ಮಾಡ್ಕೊತಾರ. ಈಗ ಅವ್ವ ಏನ್ ಮಾಡ್ಬೇಕು, ದೇವ್ರನ್ನೆಲ್ಲಿ ಕಾಣ್ಬೇಕು, ಇಲ್ಲಿ ಕಾಣ್ಬೇಕು. ಅಪ್ಪ ಎಲ್ಲಿ ದೇವ್ರನ್ನ ಕಾಣ್ಬೇಕು, ಅವ್ವ ಅಂತ ಕಾಣ್ಬೇಕು. ಇವರಿಬ್ರು ಕೂಡಿ ಮಗನ ದೇವ್ರ ಅಂತ ಕಾಣ್ಬೇಕು. ಮಗ ಏನ್ ಮಾಡ್ಬೇಕು, ಇವರೇ ದೇವ್ರ ಅಂತ ಕಾಣ್ಬೇಕು. ಇದಕ್ಕೆ ಭಾವಲಿಂಗ ಪೂಜೆ ಅಂತ. ಇಷ್ಟಲಿಂಗ ಪೂಜೆ, ಭಾವಲಿಂಗ, ಪ್ರಾಣಲಿಂಗ ಪೂಜೆ, ಭಾವಲಿಂಗ ಪೂಜೆ ಅಂದ್ರೆ ಅದು ಹಾಕೋತ ಹೋಯ್ತಂತ. ನೀವು ಪರಮಾತ್ಮ ನಮಗ ಕಷ್ಟಪಟ್ಟ, ನಾವು ದೊಡ್ಡ ಶ್ರೀಮಂತರ ನಮಗ ಕಷ್ಟಪಟ್ಟ, ಆದ್ರೂ ನಮ್ಮ ಅಕ್ಕಪಕ್ಕದವ್ರು ಯಾರೋ ಏನೋ ಒಂದು ಹಾಸ್ಪಿಟ್ಲಿಗೆ ಅದಾರ, ದವಾಖಾನೆ ಅದಾರ, ಏನೋ ಕಷ್ಟ ಐತಿ, ನಮ್ಗೆ ಗೊತ್ತೈತೆ ಅವ್ರ ತ್ರಾಸ ಐತೆ, ಅವ್ರಿಗೆ ಉಳ್ಳಾಕ ತ್ರಾಸ ಐತಿ. 20,000 ರೂಪಾಯಿ ದವಾಖಾನೆ ಬಿಲ್ ಆಗಿದೆ. ಆದ್ರೆ ನೀವು ಮಾತಾಡ್ಸಕ್ಕೆ ಎಂದೂ ಬಡವ್ರು ಅದಾರ ಅಂದ್ರೆ ಮಾತಾಡ್ಸಕ್ ಹಂಗೆ ಹೋಗೋದು. 1,000, 2,000, 5,000, 10,000 ನಮ್ಗೆ ಏನು ಶಕ್ತಿ ಕೊಟ್ಟಲ್ಲ ನೋಡ್ಕೊಂಡು ತೊಗೊಂಡೇ ಹೋಗುದು. ಅವ್ರೆಲ್ಲ ಮಾತಾಡಿಸಿ ಮಾಡಿ ಅವ್ರಿಗೆ ಒಂದು 5,000 ರೂಪಾಯಿ ಇಲ್ಲ ಇವ್ರು ದವಾಖಾನೆ ಇಟ್ಕೊಂಡು ಕೊಟ್ಬಿಟ್ರೆ ಅವ್ರು ಏನಂತಾರೆ ಹೇಳ್ರಿ? ಯಪ್ಪ ದೇವ್ರ ನೀವು ಅದಾರಿಲ್ರಿ ಅಂದ್ರೆ ಮನುಷ್ಯ ಹೋಗಿ ದೇವರಾಗ್ಬಿಟ್ಟೆವು. ಹೆಂಗಾಗ್ಬಿಟ್ಟೇವ್ರಿ? ಭಾವಲಿಂಗ ಪೂಜೆಯಿಂದ. ಅಂದ್ರೆ ಅವ್ರ ದೇವರೇ ಅದಾನ, ಅವ್ರು ಬೇರೆ ಅಲ್ಲ, ನಾವು ಬೇರೆ ಅಲ್ಲ. ಅವ್ರಿಗೆ ಆದಂತ ಕಷ್ಟ ನಮ್ದು ಅಂತ ತಿಳ್ಕೊಂಡು ಹೋಗ್ಬಿಟ್ಟು ಅವಾಗ ಏನಾಗ್ಬಿಟ್ಟು ಅವ್ರ ದೇವರ ಅಂದ್ಬಿಟ್ರು ನಮ್ಗೆ. ಹೌದಲ್ರಿ? ಈಗ ಇನ್ನೊಬ್ರು ಒಬ್ರು ಯಾರೋ ಮನೆಗೆ ಕರ್ದಾರ, ನಮ್ಗೆ ಇಲ್ಲಿ ಮನೆಗೆ ಕರ್ದಾರ, ಅಪ್ಪಗಳು ಮನೆಗೆ ಬಂದು ಎಲ್ಲ ಇಟ್ಕೊಂಡವ್ರ, ಎಲ್ಲ ಚಂದ ಎಲ್ಲ ನೋಡಿದೆವು. ಈ ಮನ್ಯಾಗ ಅದೊಂದು ಫೋಟೋ ಚಂದ ಕಾಣತ್ತಾನ, ಹೋಗೋದ್ ನಮ್ಮ ಬ್ಯಾಗ್ನ ಹಾಕೊಂಡು ಹೋಗ್ಬಿಟ್ಟೆ ಅಂತ ತಗೋದು. ಆ ಸ್ವಾಮಿಗಳು ಬಂದಿದ್ರು ಮಾರೇ, ಒಂದು ಮನುಷ್ಯ ಅದ ದೇವ್ರ ಇದ್ದಂಗೆ ನಮ್ಮನ್ಯಾಗ ಉದಿರು ಒಯ್ದು ಬಿಡ್ತದ. ದೇವ್ರಾಗೋರು ನಾವೇ, ದೆವ್ವಾಗೋರು ನಾವೇ, ರಾಕ್ಷಸ ಆಗೋರು ನಾವೇ, ಏನು ಬೇಕಾದಾಗೋರು ಎಲ್ಲರೂ ನಾವೇ. ಅದಕ್ಕೆ ನಾವೇನಾಗಬೇಕೈತಿ? ದೇವರಾಗಬೇಕೈತಿ. ದೇವರಾಗಕ್ಕ ಇಷ್ಟಲಿಂಗ ಪೂಜೆ ಮಾಡಬೇಕು, ಈ ಪ್ರಾಣಲಿಂಗವನ್ನು ಚೆನ್ನಾಗಿಟ್ಟು ಇದು ಮಾಡಬೇಕು, ಸಮಾಜವನ್ನು ಪ್ರೀತಿ ಮಾಡ್ಕೊಂಡು ಈ ಸಮಾಜ ಇದಕ್ಕೆ ಇಷ್ಟೆಲ್ಲ ಮಾಡ್ಕೊತ ಹೋಗೋದಕ್ಕೆ ಏನಂತಾರ ಮುಕ್ತಿ ಅಂತ. ಹಿಂದಿನವ್ರು ಏನಂದ್ರು ಮುಕ್ತಿ ಸಾತ್ಲೋ ಅವ್ನು ಮುಕ್ತಿ ಆಯ್ತತಿದ್ರು ಎಲ್ಲ. ನಾವು ಹಿಂಗ ಮೂರು ಮಾಡ್ಕೋತ ಬದುಕೋದಕ್ಕೆ ಏನಂತಾರ ನೀವ ಮುಕ್ತಿ ಅಂತ. ನಾವು ಮುಕ್ತರಾಗಿ ಬದುಕೊಂಡು ಹೋಗ್ಬಿಡುದು. ಗೊತ್ತಾಯ್ತು? ಇದಕ್ಕೆ ಏನಂತಾರ ಇದಿಷ್ಟೇ ಇಷ್ಟಲಿಂಗ ಪೂಜೆ, ಪ್ರಾಣಲಿಂಗ ಪೂಜೆ, ಭಾವಲಿಂಗ ಪೂಜೆ. ಇದನ್ನ ಬಿಟ್ಟು ಮತ್ತೊಂದು ಕಲ್ಲ ಮಣ್ಣ ಕಟ್ಟಿಗೆ ಪೂಜೆ ಮಾಡಬಾರ್ದು. ಯಾಕೆ ಮಾಡಬಾರ್ದು ಅಂದ್ರೆ ಎಲ್ಲಿ ಜೀವ ಐತಿ, ಎಲ್ಲಿ ಪ್ರಾಣ ಐತಿಲ್ಲ ಅಲ್ಲಿ ಶಕ್ತಿ ಇರ್ತೈತಿ, ಅಲ್ಲಿ ದೇವ್ರು ಇರ್ತಾನ. ಪ್ರಾಣ ಇಲ್ಲಾರ್ದಲ್ಲಿ ದೇವ್ರು ಇರೋದಿಲ್ಲ. ಇದು ಪ್ರಾಣ ಐತೇನ್ರಿ? ಇದು ಪ್ರಾಣ ಐತೇನ್ರಿ? ಇಲ್ಲ. ಯಾವ ಪ್ರಾಣ ಇಲ್ಲ. ಜಡ ವಸ್ತುಗಳಲ್ಲಿ ಪ್ರಾಣ ಇರೋದಿಲ್ಲ. ಪ್ರಾಣ ಇಲ್ಲ ಅಂದ್ರೆ ಅಲ್ಲಿ ದೇವರ ಇರೋದಿಲ್ಲ. ಹೌದ್ರಿ? ಇದಕ್ಕೆ ಪ್ರಾಣ ಐತಿ. ಪ್ರಾಣ ಐತಿ ಅಂದ್ರ ಇದಕ್ಕೆ ದೇವ್ರ ಐತಿ. ಇದಕ್ಕೆ ಪೂಜೆ ಮಾಡಿ, ಇವ್ ಪೂಜೆ ಮಾಡಿ ಪದ್ಧತಿ ಹತ್ರ ಗೊತ್ತಾದ್ವಲ್ರಿ? ಹೌದಲ್ರಿ? ಇಲ್ಲಿ ಏನು ಕನ್ಫ್ಯೂಸ್ ಮಾಡ್ಕೊಬಾರ್ದು. ಈಗ ನಾವ್ ಎಲ್ಲಿ ಪ್ರಾಣ ಇರ್ತದೆ ಅಲ್ಲಿ ಪೂಜೆ ಮಾಡ್ತೀವಿ. ನಾವು ಪೂಜೆ ಮಾಡೋದಂದ್ರ ಗಿಡಕ್ಕ ಇಲ್ಲಿ ಮನೆ ಮುಂದೆ ಗಿಡ ಐತ್ರಿ, ಅದಕ್ಕೆ ನೀರ್ ಹಾಕ್ಬೇಕು. ಆ ಗಿಡಕ್ಕೆ ಪೂಜೆ ಹೆಂಗ್ ಮಾಡಿದ್ರು?
ಗೊಬ್ಬರ ನೀರು ಕರೆಕ್ಟ್ ಇಲ್ರಿ ಹೋಗಿ ದಾರ ಸುತ್ತುದು ಒಂದು ಅರಿವಿ ಸುತ್ತುದು ಅದಕ್ಕೆ ಕಡುಬು ಮಾಡಿ ನೈವೇದ್ಯ ಹಿಡಿದು ಅದಕ್ಕೆ ಗಿಡ ಕಡ್ಲಾಕ್ ಯಾರು ಇದನ್ನ ಬಂದ್ರು ತಿಳ್ಕೊ ಸ್ಟ್ರೈಕ್ ಮಾಡೋದು ಕಡಿಬೇಡ ಪರಿಸರ ಹಾಳು ಮಾಡಬೇಡ್ರಿ ಅದನ್ನ ಉಳಿಸ್ಕೋಬೇಕು ಇದನ್ನ ಪೂಜೆ ಮಾಡೋ ಪದ್ಧತಿ ಈಕೊಂಡು ಗೊತ್ತು ಮಾಡ್ಕೊಂಡು ಪೂಜೆ ಅನ್ನೋದು ಗೊತ್ತಾಗ್ಬಿಡ್ತಾ ಮುಗಿತು ನೋಡ್ರಿ ನಮ್ಮ ಜೀವನ ಏನಾಗ್ಬಿಡ್ತಾ ಸರಳ 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 ಸುಖಮಯ ಆಗ್ಬಿಡ್ತು ಇದಕ್ಕೆ ಏನಂತಾರ ವೇದಾದೀಕ್ಷೆ ಅಂತ ದೀಕ್ಷೆಗೆ 3 ಹಂತಗಳು ವೇದಾದೀಕ್ಷೆ ಕ್ರಿಯಾದೀಕ್ಷೆ ಮತ್ತು ಮಂತ್ರ ದೀಕ್ಷೆ ಇದು ವೇದಾದೀಕ್ಷೆನ ತಿಳ್ಕೊಳ್ಳೋದು ಅದ್ರ ಜ್ಞಾನ ಇನ್ನು ಕ್ರಿಯಾದೀಕ್ಷೆ ಮಾಡಿಬಿಡ್ತಾರೆ ಬಹಳ ಸಂತೋಷ ಆಯ್ತು ನೋಡ್ರಿ ಒಬ್ಬರಿಗೆ ದೀಕ್ಷಾ ಮಾಡೋದಾಗ ಮಂಗಳೂರದಾಗ ಬಂದು ಎಲ್ಲರಿಗೂ ದೀಕ್ಷೆ ಆಗ್ಬಿಡ್ತು ಕೈ ಮುಕ್ಕೊಡ್ತೀನಿ ಕೈ ಮುಕ್ಕೊಡ್ತೀನಿ ನಾನು ನಿಮ್ಮ ಮಗ ಜಯಂತ ನಾನದಿನ ಕೈ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ 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 ಓಂ ಎಲ್ಲ ಹೇಳ್ರಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಇವೆಲ್ಲ ಹೇಳಬೇಕು ಏನು ಸಂಕಲ್ಪ ಇದೆಯೋ ಐದು ಚೀಪ್ ಲಿಂಗ ಹಿಡಿದು ಮುಂದೆ ಕೈ ಒರ್ಸ ಈ ಕೈ ಒರ್ಸ ಎಲ್ಲ ಸ್ವಚ್ಛ ಒರ್ಸ ಇದು ಇವ್ರು ಗುಂಡ್ಗಡಿಗೆ ಐತೆ ಹುಡುಗರಿಗೆ ಇಲ್ಲ ಮಾಡ್ಸಿಲ್ರಿ ಈಗ ಚೀಲ ಕೊಟ್ಟಿರ್ತೀನಿ ಆಮೇಲೆ ನಿಮ್ಗೆ ಅನುಕೂಲ ಆದಾಗ ತಂದೆ ನೀನು ತಾಯಿ ನೀನು ತಂದೆ ನೀನು ತಾಯಿ ಬಂದು ನೀನು ಬಲ ನೀನು ಎನಗೆ ನೀನಲ್ಲದೆ ಮತ್ತಾರಿಲ್ಲವಯ್ಯ ಕೂಡಲ ಸಂಗಮ ದೇವ ಹಾರನದ್ದು ನೀರನದ್ದು ಧರ್ಮ ಶರಣ ಸತಿ ಲಿಂಗಪತಿ ಹರ ಹರ ಮಹಾದೇವ ವಿಶ್ವಗುರು ಬಸವಣ್ಣನ ಬರಿಗೆ ಶರಣು ಶರಣಾರ್ಥಿ ಬಸವಾದಿ ಶಿಖಲ ಶಿವ ಶರಣರಿಗೆಲ್ಲ ಶರಣು ಶರಣಾರ್ಥಿ ಶರಣ ಸತಿ ಲಿಂಗಪತಿ ಹರ ಹರ ಮಹಾದೇವ ಜಯ ಮಂಗಲಂ ಜೈ ಗುರು ಬಸವೇಶ ಹರ ಹರ ಮಹಾದೇವ ಪಾರ್ವತಿ ಪರಮೇಶ್ವರ ನೋಡಿದ್ರೆ ಕಾಲ್ಪನಿಕ
ಬಸವಣ್ಣದ ಜಯ ಗುರು ಬಸವೇಶ ಹರ ಹರ ಮಹಾದೇವ. ಇದೇ ಬಂತಾ? ಚೆತ್ತಾಯ್ತು ನೋಡಿ ನಮ್ಮ ಅವ್ವನ ದೀಕ್ಷೆ. ಹೌದಲ್ರಿ? ಇದಕ್ಕೆ ಒಂದು ರುದ್ರಾಕ್ಷಿ ಫಲ ಹಾಕಿದೆ, ಆಮೇಲೆ ರುದ್ರಾಕ್ಷಿ ಫಲ ಹಾಕುತ್ತೀರ ಒಂದು ರುದ್ರಾಕ್ಷಿ ಕಡಿಮೆ ಅಂದ್ರು ಲಿಂಗಯ್ಯ ಕಲ್ಯಾಣ ಹೋದಾಗ ಲಿಂಗಪ್ಪನ ತಂದಿದ್ರಿ. ಹಾಕೊಂಡು ಅದ್ರೊಳಗ ಲಿಂಗ ಇಟ್ಕೊಂಡ್ಬಿಟ್ರಿ. ಇದು ಎಂತ ಚೀಲ ಇದೊಂದು ಎಕ್ಸ್ಟ್ರಾ ಇಟ್ಕೋರಿ. ಅದಾವ್ರಿ ಹಾಕೊಡ್ತೀನಿ. ಗುಂಡಿ ಬಿಚ್ಚಿ ಹಾಕೊಂಡ್ಬಿಡ್ರಿ ಲಿಂಗ. ಮತ್ತೆ ಈ ಲಿಂಗ ಏನಲ್ರಿ ಮಕ್ಕೊಂಡು ತೆಗಿಯಂಗಿಲ್ಲ, ಅಡಿಗೆ ಮಾಡಾಕತ್ರ ತೆಗಿಯಂಗಿಲ್ಲ, ಯಾರ ಸತ್ರ ಮಣ್ಣು ಕೊಟ್ಟು ಹೋಗಾಕತ್ರ ತೆಗಿಯಂಗಿಲ್ಲ, ಎಲ್ಲರ ಹೊಂಟೆ ತೆಗಿಯಂಗಿಲ್ಲ, ಜಳಕ ಮಾಡಾಕತ್ರ ತೆಗಿಯಂಗಿಲ್ಲ. ಸದಾ ಕಾಲ ನಿಮ್ಮ ಜೊತೆನೇ ಇರ್ರಿ. ನಿಮ್ಮ ಗಂಡ ಹೆಂಡತಿ ಕುಡಿಯಲ್ರಿ, ಏನು ಬೇಕಾದ್ರೆ ಕುರ್ಚಾಟ. ಇನ್ನೊಂದು ಹೇಳ್ತೀನಿ ಯಾರದೊಂದು ಜಗತ್ತಿನಾಗ 5 ಮೈಲಿಗೆ ಇದಾವೆ. ಏಸದರಿ ಮೈಲಿಗೆಗಳು 5 ಮೈಲಿಗೆ ಇದಾವೆ. ಒಂದು ಜನನ ಸೂತಕ ಮೈಲಿಗೆ ಅಂದ್ರೆ ಒಂದೇ, ಸೂತಕ ಅಂದ್ರೆ ಒಂದೇ. ಜನನ ಸೂತಕ ಅಂದ್ರೆ ಹಡದಾರ ಹಿಂಗ್ಯಾರ ಅವ್ರ ಮ್ಯಾಗ ಹೋಗ್ಬಿಡ್ರಿ, 12 ಸಲ ಹೋಗ್ಬಿಡ್ರಿ, 15 ಸಲ ಹೋಗ್ಬಿಡ್ತಾರೆ. ಜನನ ಸೂತಕ. ಮರಣ ಸೂತಕ ಅಂದ್ರೆ ಅವ್ರ ಮೇಲೆ ಸತ್ತಾರಪ್ಪ, ಅವ್ರ ಮೇಲೆ ಉಳಿದಾಡ್ರಿ ಅದು ಇದಾರ. ಜನನ ಸೂತಕ, ಮರಣ ಸೂತಕ, ಉಚ್ಚಿಷ್ಟ ಸೂತಕ ಅಂದ್ರೆ ಇದು ಎಂಜಲ ಮಂಜಲ ಅದು ಯಾವುದು ಅವ್ರು ಮುಟ್ಟ್ಯಾರ ಇವ್ರು ಮುಟ್ಟ್ಯಾರ ಅಂತಾರಲ್ಲ, ಇದಕ್ಕೆ ಉಚ್ಚಿಷ್ಟ ಸೂತಕ. ಆದ್ಮೇಲೆ ರಜಾ ಸೂತಕ ಅಂದ್ರೆ ಈ ಎಲ್ಲ ಹೆಣ್ಮಕ್ಳು ಅದಾವಲ್ಲ, ಎಲ್ಲ ಯಾರ ಜ್ಞಾನಿ ಅದಾವಲ್ಲ, ಈ ಒಂದು 14-15 ವರ್ಷ ಕಾಣ ದೊಡ್ಡ ತಿಂಗಳ ಮಾಸಿಕ ಧರ್ಮ ಬರೋದು ತಾಯಿಗಳಿಗೆ ಸಹಜ ಅದು. ಯಾಕಂದ್ರೆ ಮುಂದೆ ಸಂತಾನ ಅಭಿವೃದ್ಧಿ ಆಗ್ತದೆ. ಅದಕ್ಕೆ ರಜಾ ಸೂತಕ ಆತರ. ಅದು ರಜಾ ಸೂತಕ ಮತ್ತಂದ್ರೆ ಅವ್ರು ಏನ್ ಮಾಡ್ಕೊ, ಅವ್ರು ಮುಟ್ಟಬಾರ್ದು, ಅವ್ರು ನೋಡಬಾರ್ದು, ಅವ್ರು ಹೊರಗಿಡ್ಬೇಕು, ಅವ್ರಿಗೆ ರೊಟ್ಟಿ ಪಟ್ಟಿ ಹಿಂಗ್ ಎತ್ತು ಒಗಿಬೇಕು, ಹಿಂಗೆಲ್ಲ ಮಾಡ್ತಾರೆ. ಅದು ರಜಾ ಸೂತಕ. ಆಮೇಲೆ ಕೊನೆಯದು 5ನೇದು ಯಾವ್ದಪ್ಪ ಅಂದ್ರೆ ಕುಲಸೂತಕ. ಕುಲಸೂತಕ ಅಂದ್ರೆ ಇದೊಂದು ಜಾತಿ ಬೇರೆ, ಇದೊಂದು ಜಾತಿ ಬೇರೆ, ಇದೊಂದು ಜಾತಿ ಬೇರೆ. ಇದು ಓಸದ್ರೊಳಗೆ ಕಡಿಮೆ ಜಾತಿ, ಇದನ್ನ ಮುಟ್ಟಬಾರ್ದು, ಅದ್ರ ಮೋದಿ ನೋಡ್ಬಾರ್ದು, ಇದ್ರ ನೆಳ್ಳ ಬೀಳ್ಬಾರ್ದು. ಹಿಂಗ ಮನುಷ್ಯ ಇದೊಂದೈತಲ್ಲ, ಇದು ಏನೈತಲ್ಲ ಭಾರಿ ದೊಡ್ಡ ಜಾತಿ ಐತದ. ಅದು ಏನು ವಾದ್ರು ಸಹಿ, ಬೇದ್ರು ಸಹಿ, ಏನಂದ್ರು ಸಹಿ, ಹಿಂಗ ಕಾಲ್ಪನಿಕ ಮಾಡ್ಕೊಂಡ್ಬಿಡ್ತಾರ. ಇದಕ್ಕ ಕುಲಸೂತಕ ಆತರ. ಇವೆಲ್ಲ ಏನದಾವ್ರಿ, 5 ಹೇಳ್ತಾರೆ. ಇವು ಭ್ರಮೆಗಳು. ಕುಲಭ್ರಮೆ, ಶಿಷ್ಟ ಭ್ರಮೆ, ಆಮೇಲೆ ಜಾತಿ ಭ್ರಮೆ, ರಜೆ ಭ್ರಮೆ, ಜನನ ಭ್ರಮೆ, ಮರಣ ಭ್ರಮೆ. ಅದಕ್ಕೆ ನಾವು ಯಾರು ಇವೆಲ್ಲ ಅದಲ್ಲ ಸೂತಕಗಳು ಜಗತ್ತಿಗೆ ಎಲ್ಲಾರಿಗೆ ಅಪ್ಲೈ ಆಕೋ. ಆದ್ರೆ ಯಾರಿಗೆ ಅಪ್ಲೈ ಆಗೋದಿಲ್ಲಪ್ಪ ಅಂದ್ರ ಕೊಳ್ಳ ಲಿಂಗ ಕಟ್ಕೊಂಡವ್ರಿಗೆ ಅಪ್ಲೈ ಆಗೋದು. ಲಿಂಗ ಅಂದ್ರೆ ಏನು? ಲಿಂಗ ಅಂದ್ರೆ ಏನ್ರಿ? ದೇವ್ರ. ಗೊತ್ತಿರೋ ಪಕ್ಕ ಇರ್ಬೇಕು. ಲಿಂಗ ಅಂದ್ರೆ ಏನು? ದೇವ್ರ ನಮ್ಮ ತೆಗಿದಾಗ ಯಾ ಸೂತಕ ಯಾ ಇದು. ಅದಕ್ಕ ಯಾವ ನಮ್ಗ ಸೂತಕ ಅನ್ನೋದು ಇರೋದಿಲ್ಲ. ಈಗ ಒಂದು ಬಸ್ನ್ಯಾಗ ಹೊಳ್ತೀವ, ಬಸ್ನ್ಯಾಗ ಹತ್ತಾಕತ್ರಿ, ನಿಮ್ ಮಗಲ್ ಸೀಟ್ನಾಗ ಒಬ್ರು ಏನ್ ಮಾಡ್ತಾರ, ಬಂದು ಕೂತಿರ್ತಾರ. ಬಂದು ಕೂತಾಗ ಎಲ್ಲಿ ಹೋಗಿದ್ರಿ? ಇಲ್ಲ ನಮ್ಮ ಇವ್ರು ತಿಳ್ಕೊಂಡಿದ್ರು ಮಾತಾಡ್ತಿದ್ವಿ. ನಾನು ಏನ್ ಮಾಡ್ತೀನಿ, ನಿಮ್ ಕಸಿ ವಿಷಯ ಆಗ್ಬಿಡ್ರಿ, ಮನೆಗೆ ಬರೋಣ, ಏನ್ ಮುಟ್ಟಿ ಜಳಕ ಮಾಡಿ ಇದು ಮಾಡ್ತೀವಿ. ಅವಾಗ ಏನ್ ಜಳಕ ಮಾಡೋ ಹರಕತ್ತಿಲ್ಲ. ಅಕ್ಕ ದೇವ್ರ ನಿಮ್ ಕಡೆ ಅದಾನ. ನೀವು ಮೈಲಿಗೆ ಆಗುದಿಲ್ಲ. ನಿಮ್ಮ ಮಗಳು ಕುತ್ಕೊಂಡು ಬಂದು ಕೂತಾರಲ್ಲ, ಅವ್ರು ಜಳಕ ಮಾಡಾರ ಶುದ್ಧ ಆಗ್ಬಿಡ್ತಾರ. ಗೊತ್ತಾಗ್ತಿಲ್ರಿ? ಜಳಕ ಮಾಡಾರ ಶುದ್ಧಕ್ಕ. ನೀವೊಬ್ರು ಯಾರೋ ಮನೆಗೆ ಹೋಗಿರಿ, ಹಿಂಗ ಲಿಂಗ ಕೊಳ್ಳ ಲಿಂಗ ಐತಿ, ನೀವೊಬ್ರು ಮನೆಗೆ ಹೋಗಿರಿ. ಅವ್ರ ಮನ್ಯಾಗ ಹೋಗಿ ಅವ್ರ ಮನ್ಯಾಗ ಒಂದು ದೊಡ್ಡ ಕಾಡಾಟ ಬರೋದೈತಿ, ದೊಡ್ಡ ಗಂಡಾಂತರ ಬರೋದೈತಿ. ನೀವು ಮನ್ಯಾಗ ಅವ್ರ ಮನ್ಯಾಗ ಹೋಗ್ಬಿಟ್ರಲ್ಲ, ಆ ಗಂಡಾಂತರ ಕಾಡಾಟ ಓಡ್ ಹೋಗ್ಬಿಡ್ತಾವ ಬಿಟ್ಟು. ಯಾಕಂದ್ರೆ ದೇವ್ರೇ ಒಂದ ಅಂಗದ ಮ್ಯಾಲ ನೀವು ಲಿಂಗ ಅಂದ್ರೆ ದೇವ್ರ. ಆ ಕಟ್ಕೊಂಡವ್ರು ನೀವು ಏನಾಗ್ಬಿಟ್ಟಿರ್ತೀರಿ? ದೇವ್ರೇ ಆಗ್ಬಿಟ್ರಿ. ಈಗ ನಿಮಗೆ ಪೂಜೆ ಮಾಡಿದೆವು, ನೀವು ದೇವ್ರೇ ಪೂಜೆ ಮಾಡಿದಿಲ್ರಿ. ಹಂಗ ನೀವು ದೇವ್ರೇ ಅವ್ರ ಮನೆಗೆ ಹೋಗ್ಬಿಡೋಣನೆ, ಅವ್ರ ಮನ್ಯಾಗ ದೆವ್ವ ಪಿಸಾಚಿ ಪೀಡಿ ಏನಿರ್ತಾವ ಎಲ್ಲ ಓಡ್ ಹೋಗ್ಬಿಡ್ತಾವ. ಅದಕ್ಕೆ ನಾವು ಯಾವುದೇ ಆ ಭ್ರಮೆ ಒಳಗಾಗ್ಬಾರ್ದು. ಇದು ನಾವು ಮಡಿ ಮುಚ್ಚಟ ಮೈಲಿ ಅಂತ ಯಾವುದು ಭ್ರಮೆ ಒಳಗಾಗ್ಬಾರ್ದು. ಮತ್ತು 3 ಹೊತ್ತು ನಾವು ಪೂಜೆ ಮಾಡ್ಕೊಂಡು, ಒಂದು ಮುಂಜಾನೆ ಸ್ನಾನ ಮಾಡ್ಕೊಂಡು ಹಿಂಗೆಲ್ಲ ಹೂ ಹಪ್ಪತ್ತು ಯಾವೆಲ್ಲ ತೊಗೊಂಡು ಪೂಜೆ. ಸಾಯಂಕಾಲ ಕೈಕಾಲು ಮುಖ ತಕೊಂಡು, ಬೇಡ ನೀವು ಈ ಭಾಗದವ್ರು ಸ್ನಾನ ಮಾಡ್ತಿರ್ತೀರಿ, ಸ್ನಾನ ಮಾಡಿ ಅಥವಾ ಕೈಕಾಲು ಮುಖ ತಕೊಂಡು ಅವಾಗ ಏನೈತ ಹೂ ಅದ ಪತ್ರ ಅದ ಏನು ಇದ್ದು ಇರ್ಲಿಕ್ಕ ಇಲ್ಲ, ಹಂಗೆ ಆರಾಮ್ ಪೂಜೆ ಮಾಡ್ಕೊಂಡು. ಆಮೇಲೆ ರಾತ್ರಿ ಒಂದ್ಸರ್ತಿ ಪೂಜೆ ಮಾಡ್ಕೊ, ತ್ರಿಕಾಲ ಪೂಜೆ ಮಾಡ್ಕೊ. ರಾತ್ರಿ ಒಂದ್ಸರ್ತಿ ಪೂಜೆ ಮಾಡ್ಕೊ. ರಾತ್ರಿ ಅಡ್ತಿ ಮಾಡ್ಕೊ. ರಾತ್ರಿ 12 ಗಂಟೆಯಿಂದ 4:30 ಒಳಗೆ, 12ರಿಂದ 4:30 ಒಳಗೆ ಒಂದು ಟೈಮ್ ಪೂಜೆ ಮಾಡ್ಕೋಬೇಕು. ಅವಾಗ ಇಟ್ಟೆಲ್ಲ ಹೇಗೆ ನಮ್ಮ ಅವ್ವ ಇವತ್ತು 4:30 ಎದ್ದು ಕಸ ಹೊಡ್ಕೊತ ದೀಪ ಲೈಟ್ ಹಚ್ಚಿ ಇದು ಮಾಡಿ ಪೂಜೆ ಮಾಡೋ ಗಂಟೆ ಬಾರ್ಸ್ಕೊತ. ನಮ್ಮ ಅಪ್ಪ ಏನಂತ ಗೊತ್ತಿಲ್ಲ, ಸುಮ್ಮ ಮಕ್ಕಳ ಏನಿತ್ತು ಗಂಟಿ ಸಾಪಳ ಗಾದ್ಲ ಬೈತಾರ. ಅದಕ್ಕೆ ಬಸವಣ್ಣವ್ರ ಸರಳ ಹೇಳ್ತಾರ, ಪಕ್ಕದಲ್ಲಿ ಮಲಗಿದ್ದ ಸತಿಯನ್ನು ಎಬ್ಬಿಸದೆ ಲಿಂಗ ಪೂಜೆಯ ಮಾಡಬೇಕಂತ. ಅವಾಗೇನು ಅವಾಗ ಹೋಗಿ ಬಾತ್ರೂಮ್ ಹೋಗಿ ಜಳಕ ಮಾಡಾಕತ್ತೇವ್ರ, ದಾಬುದು ನೀರು ಸಾಪಳ ಬಾಂಡೆ ಸಾಪಳ ಎಲ್ಲ ಹಾಕೋತ ಹೆಂಗ ಏನೂ ಮಾಡಂಗಿಲ್ಲ. ಅವಾಗ ಏನಿಲ್ಲ. ನಾವು ಹೇಳೋದು ಮಕ್ಕಳಿಗೆ ಯಾರು ಮಕ್ಕೊಂಡ್ರೆ ಸಾಕ, ಮಕ್ಕಳಿಗೆ ಯಾರು ಮಕ್ಕೊಂಡಿರ್ತಾರೆ, ಯಾರು ಮಕ್ಕೊಂಡಿರ್ತಾರೆ? ಮಕ್ಕಳಿಗೆ ದೇವ್ರು ಮಕ್ಕೊಂಡಿರ್ತೈತೆ ಅಲ್ಲಿ.
ಹೋಗಲ್ರಿ ದೇವರದಿಲ್ಲ ಗಂಡನೇ ದೇವರ ಮಕ್ಳು ದೇವ್ರ ಮಕ್ಕೊಂಡಿರ್ತಾವ ಅವ್ ಅಲ್ಲೇ ನಮಸ್ಕಾರ ಮಾಡಿ ಅದು ಗಪ್ಚಿಪ್ಪಿ ಅಂತ ಹೋಗಿ ಮುಖ ತಕ್ಕೊಂಡು ಒಂದಿಟ್ಟೆ ಮ್ಯಾಕ್ತಿಗೆ ಏನು ಒಂಚೂರು ಹಾಸ್ಕೊಂಡು ಸಪ್ಪಳ ಅಲಾರ್ದಂಗ್ರಿ ನಾವಿಟ್ಟು ಇವತ್ತು ಹೆಚ್ಕೊಂಡು ಲಿಂಗ ಇಟ್ಟು ಇವತ್ತು ಹೆಚ್ಚಿ ನಮ್ಗೆ ಏನು ಆಗ್ಬೇಕೈತಿ ನಾವು ಪೂಜೆ ಅಂದ್ರೇನು ಲಿಂಗ ನೋಡ್ದ ಪೂಜೆ ನಮಗೆ ಲಿಂಗ ಕಾಣಬೇಕು ಲಿಂಗ ಕಾಣಾಟ ಬೆಳಕಿದ್ರೆ ಸಾಕು ಅದೇ ನೀವು ಜೀರೋ ಬಲ್ಪ್ ಹಚ್ಚಿರೋ ಕಿಟಕಿಯನ್ನು ಹೊರಗೆ ಬೆಳಕು ಬರ್ತದೆ ಏನು ಇಲ್ಲಿ ಮೊಬೈಲ್ ಟೈರ್ ಹಚ್ಕೊಂಡು ಅಟ್ಟ ಲಿಂಗ ನೋಡ್ಕೋತ ಲಿಂಗ ನೋಡ್ಕೊ ಒಂದು 5 ನಿಮಿಷ 10 ನಿಮಿಷ ಲಿಂಗ ನೋಡೋದಾದ್ಮೇಲೆ ಅವಾಗ ಹೇಳು ತಂದೆ ನೀನು ತಾಯಿ ನೀನು ಈ ಮಂತ್ರ ಹೇಳ್ಕೋಬೇಕು ಅವಾಗ ಎಲ್ಲ ಮಗಡ ತಂದೆ ನೀನು ತಾಯಿ ನೀನು ಮಂತ್ರ ನೀನು ಎಲ್ಲಿ ತಂದೆ ತಾಯಿ ಸುಮ್ಮ ಮಕ್ಕಳು ಬೈತಾರ ಮಕ್ಕಳು ಮತ್ತೆ ಮಕ್ಕೊಂಬಿಡು ಹಂಗ ನಮ್ಮ ಮರ್ಚೆಟ್ಟ ಮೈಲಿಗೆ ಮಡಿ ಯಾವುದು ತೆರೆ ಹಾಕೊಂಡು ಗೋಧಿ ಮಾಡ್ಬೋದು ಹಾಂ ತಿಳ್ತೀವ ಹೋರಿ ಒಳ್ಳೆಯ